ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪ್ರಿಯ ಕೇಳುಗರೆ, ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು, ಆ ಯೋಜನೆಯಿಂದ ಸಿಗುವಂತಹ ಸೇವಾ ಸೌಲಭ್ಯಗಳ ಕುರಿತು ಮಾಹಿತಿಯನ್ನು ತಿಳಿಸಲು ಈ ದಿನದ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು ಹಾಗೂ ಸಲಹೆಗಾರರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಹಾಗೂ ಸಲಹೆಗಾರರು ಆದ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ವಿಚಾರಗಳ ಕುರಿತು ಹಾಗೆಯೇ ಈ ಯೋಜನೆಯಿಂದ ಆಗುವ ಅನುಕೂಲಗಳ ಕುರಿತು ಮಾಹಿತಿಯನ್ನು ತಿಳಿದು ಬರೋಣ. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್. ನಮಸ್ಕಾರ ಸರ್. ಮೊದಲಿಗೆ ಭಾಳ ಸಂತೋಷ, ಮತ್ತೊಮ್ಮೆ ನಮ್ಮ ಈ ಜನಧ್ವನಿ ಕಾರ್ಯಕ್ರಮದ ಮುಖಾಂತರ ಒಂದಷ್ಟು ಸರಣಿ ಸರ್ಕಾರದ ಯೋಜನೆಗಳ ಕುರಿತು ಒಂದಷ್ಟು ಕಾರ್ಯಕ್ರಮ ಮಾಡ್ತಾ ಅದರ ಮುಖಾಂತರ ಸಮುದಾಯದಲ್ಲಿ ಆ ಯೋಜನೆಗಳ ಕುರಿತು ಒಂದು ಅರಿವನ್ನು ಮೂಡಿಸುವ ನಿಟ್ಟಿನಲ್ಲಿ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರೋದು, ಒಂದಷ್ಟು ಉಪಯುಕ್ತ ಮಾಹಿತಿಯನ್ನು ಕೇಳುಗರಿಗೆ ತಿಳಿಸಲಿಕ್ಕೆ ಬಂದಿರುವಂಥದ್ದು ಬಹಳ ಖುಷಿಯ ವಿಚಾರ ಸರ್. ಸರ್, ಮೊದಲಿಗೆ ಈ ದಿನ ನಾವು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಕುರಿತು ಚರ್ಚೆ ಮಾಡಲಿದ್ದೀವಿ. ಏನಿದು ಸರ್ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪರಿಕಲ್ಪನೆ ಹಾಗೂ ಅದರ ಹಿನ್ನೆಲೆ ಮತ್ತು ಜಾರಿಯನ್ನು ಕುರಿತು ಮಾಹಿತಿಯನ್ನು ತಿಳಿಸ್ಕೊಡಿ ಸರ್. ನಮ್ಮ ಸಮಾಜದಲ್ಲಿ ನೋಡಿದಾಗ ಒಂದು ಸಾಮಾಜಿಕ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ಅತ್ಯಂತ ತಳಮಟ್ಟದಲ್ಲಿ ಅನೇಕ ಕುಶಲಕರ್ಮಿಗಳು ಕೆಲಸ ಮಾಡ್ತಾ ಸಮಾಜ ಕಟ್ಟಲಿಕ್ಕೆ, ಆರ್ಥಿಕ ಬೆಳವಣಿಗೆಗೆ ಕಾರಣರಾಗಿರೋದನ್ನು ನಾವು ನೋಡ್ತೀವಿ. ಸೊ ಈ ಅಂಶಗಳನ್ನ ಗಮನ ಮಾಡಿದಾಗ ಇವರಿಗೆಲ್ಲ ವಿಶ್ವಕರ್ಮಿಗಳು ಅಂತ ಕರೀತಾರೆ. ಈ ವಿಶ್ವಕರ್ಮಿಗಳೇನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಸ್ವತಃ ತಮ್ಮ ಕೈಯಿಂದನೇ ಕೆಲಸ ಮಾಡುವಂಥದ್ದು. ತುಂಬ ದೊಡ್ಡ ದೊಡ್ಡ ತಂತ್ರಜ್ಞಾನಗಳೆಲ್ಲ ಬಳಸಲ್ಲ, ಅವರು ಯಂತ್ರೋಪಕರಣಗಳನ್ನ ಬಳಸಲ್ಲ, ಆದರೆ ಕೌಶಲವನ್ನು ಬಳಸ್ತಾರೆ, ಸಾಂಪ್ರದಾಯಿಕ ಜ್ಞಾನವನ್ನು ಬಳಸ್ತಾರೆ. ಆ ಪ್ರಾದೇಶಿಕವಾಗಿ ಏನು ಅಗತ್ಯ ಇದೆ ಮತ್ತು ಯಾವುದು ಅದಕ್ಕೆ ಹೊಂದಾಣಿಕೆ ಆಗತ್ತೆ ಅನ್ನೋದನ್ನು ಗಮನ ಇಟ್ಟುಕೊಂಡು ಪರಂಪರಾಗತವಾಗಿ ಮಾಡ್ಕೊಂಬಂದಂತಹ ಮನೆತನ ಆಧಾರಿತ, ಕುಟುಂಬ ಆಧಾರಿತ ಚಟುವಟಿಕೆಗಳು, ಇದಕ್ಕೆ ನಾವು ವಿಶ್ವಕರ್ಮಿಗಳು ಅಂತ ನಾವು ಕರೀತಾರೆ. ಅದಕ್ಕೆ ಕೇಂದ್ರ ಸರ್ಕಾರ ಏನು ಮಾಡಿದೆ, ಮಿನಿಸ್ಟ್ರಿ ಆಫ್ MSME ಅಂತ ಇದೆ, ಅವರು ಈ ಯೋಜನೆಯನ್ನು ರೂಪಿಸಿದ್ದಾರೆ. ಯಾಕೆಂದರೆ ಇವರಲ್ಲಿ ಯಾವುದೇ ಕ್ವಾಲಿಫಿಕೇಷನ್ ಇರೋಲ್ಲ, ಅನುಭವನೇ ಅವರ ವಿದ್ಯಾರ್ಹತೆ. ಮತ್ತು ಎರಡನೇದಾಗಿ ಆಧಾರಗಳು ಕೊಡಲಿಕ್ಕೆ ಅವ್ರ ಹತ್ರ ಏನೂ ಇರೋದಿಲ್ಲ. ಯಾಕಂದರೆ ಈಗಿರುವ ಎಲ್ಲ ಬ್ಯಾಂಕ್ ಸ್ಕೀಮ್ಗಳು ಅದಕ್ಕೇನಾದರೂ ಒಂದು ಆಧಾರ ಕೊಟ್ಟರೆ ಮಾತ್ರ, ಶ್ಯೂರಿಟಿ ಅಥವಾ ಗ್ಯಾರಂಟಿ ಕೊಟ್ಟರೆ ಮಾತ್ರ ಲೋನ್ ಸಿಗುವಂಥದ್ದು. ಇವ್ರಿಗೇನು ದೊರೆಯೋದಿಲ್ಲ. ಹಾಗಾಗಿ ಇವರಿಗೆ ಅಗತ್ಯ ಇರುವ ಆರ್ಥಿಕ ಅವಶ್ಯಕತೆಗಳನ್ನು ಅವರು ಸ್ಥಳೀಯವಾಗಿ ಪೂರೈಸ್ಕೋಬೇಕಂದ್ರೆ ಖಾಸಗಿ ವ್ಯಕ್ತಿಗಳ ಹತ್ರನೇ ಹೋಗಬೇಕು. ಅವರಿಗೆ ಯಾವುದೇ ರೀತಿಯ ಒಳಪಡಿಸ್ಕೊಳ್ಳಿಕ್ಕೆ ಇನ್ಕ್ಲೂಸಿವ್ ಅಂತ ನಾವೇನು ಹೇಳ್ತೀವಲ್ಲ, ಆ ಥರ ಯೋಜನೆಗಳು ಇರಲಿಲ್ಲ. ಸೊ ಇದನ್ನು ಗಮನ ಮಾಡಿ ಈ ಒಂದು ಕಾರ್ಯಕ್ಷೇತ್ರವನ್ನು ಬಲಪಡಿಸಬೇಕು. ನಿರಂತರವಾಗಿ ಅವರನ್ನು ನಾವು ಸರ್ಕಾರದ ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರಬೇಕು ಅಂತ ಹೇಳಿದ್ರೆ, ಒಂದು ಅವರು ಪರಂಪರಾಗತವಾಗಿ ಮಾಡ್ಕೊಂಬತ್ತಾ ಇರುವ ಈ ವೃತ್ತಿಗಳನ್ನು ಅಧ್ಯಯನ ಮಾಡಬೇಕು. ಅದಕ್ಕಿರುವ ಅವಕಾಶಗಳೇನು, ಮುಂದಿನ ದಿನಗಳಿರುವಂಥ ಸ್ಕೋಪ್ ಏನು, ಬೆಳವಣಿಗೆ ಇನ್ನೂ ಏನೇನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಹಳೆಯ ತಲೆಮಾರವ್ರು ಮಾಡಿದ ಥರನೇ ಶ್ರಮದಾಯಕವಾಗೇ ಮಾಡ್ತಾ ಕೂತ್ಕೊಳ್ಳೋಕ್ಕೂ ಆಗಲ್ಲ. ಕೆಲವು ಸಂಗತಿಗಳಲ್ಲಿ ಅವರು ಚಿಕ್ಕ ಚಿಕ್ಕ ನವೀನವಾಗಿ ಬಂದಿರುವಂತಹ ಯಂತ್ರಗಳನ್ನು ಮತ್ತು ಸುಲಭ ವಿಧಾನಗಳನ್ನು ಅವ್ರು ಅಳವಡಿಸ್ಕೊಳ್ಳೋ ಅವಶ್ಯಕತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಆ ಥರ ಒಂದು ಶ್ರಮಪಟ್ಟು ಕೆಲಸ ಮಾಡುವ ಜನಾಂಗ ಅವ್ರಿಗೆ ಸಿಗಲಿಲ್ಲ ಅಂದರೆ, ವ್ಯಕ್ತಿಗಳು ಸಿಗಲಿಲ್ಲ ಮನೆತನದಲ್ಲಿ ಅಂದರೆ, ಅಂತಹ ಕುಶಲಕರ್ಮಿ ಕಾರ್ಯಗಳು ದಿನೇ ದಿನೇ ನಶಿಸಿ ಹೋಗ್ತಾ ಹೋಗುತ್ತೆ. ಸೊ ಇದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಸಾಂಪ್ರದಾಯಿಕವಾಗಿ ಯಾರು ಈ ಒಂದು ವೃತ್ತಿಗಳಲ್ಲಿ ಭಾಗಿಯಾಗಿ ಗ್ರಾಮೀಣ ಭಾಗಗಳಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಥವಾ ನಗರ ಪ್ರದೇಶಗಳಲ್ಲಿ ಜೀವನ ಮಾಡಿ ಬದುಕು ಅವರೂ ಕಟ್ಟಿಕೊಳ್ತಾ ಸಮುದಾಯ ಬೆಳವಣಿಗೆಗೆ ಕಾರಣರಾಗ್ತಾ ಇದ್ದಾರೆ, ಈ ಥರದವ್ರನ್ನ ಗುರುತಿಸಿ ಅವರಿಗೆ ನಾವು ಒಂದು ಹೊಸ ವೃತ್ತಿ ಕೌಶಲಗಳನ್ನು ಕೊಡುವಂಥದ್ದು. ಮತ್ತು ಯಾವ್ಯಾವ ರೀತಿಯಲ್ಲಿ ನೀವು ಮಾಡುವ ಕಾರ್ಯಗಳಲ್ಲಿ ಕೆಲವು ವಿಜ್ಞಾನ ತಂತ್ರಜ್ಞಾನ ಆಧಾರಿತ ಯಂತ್ರಗಳನ್ನು ಮತ್ತು ನವೀನ ಕಲ್ಪನೆಯ ಡಿಸೈನ್ಸ್ ಅಂತೀವಲ್ಲ, ಆ ರಚನೆಗಳನ್ನ ನೀವು ವಿನ್ಯಾಸಗಳನ್ನ ಅಳವಡಿಸ್ಕೊಂಡು ಸುಲಭವಾಗಿ ಮಾಡಲಿಕ್ಕಾಗತ್ತೆ.
ಈಗ ಸಾಂಪ್ರದಾಯಿಕ ಅನೇಕ ಸಂಗತಿಗಳು ನಾವು ನೋಡಿದಾಗ ತುಂಬ ನೈಸರ್ಗಿಕ ಕಚ್ಚಾ ವಸ್ತುಗಳನ್ನು ನಾವು ಹಾಳು ಮಾಡ್ತಾ ಇದ್ವಿ, ಬಳಸ್ತಾ ಇದ್ವಿ. ಆದರೆ ಈಗ ನೈಸರ್ಗಿಕ ಕಚ್ಚಾ ವಸ್ತುಗಳು ದೊರೆಯೋದೇ ಅಪರೂಪ ಆಗ್ತಾ ಇದೆ, ಕಷ್ಟ ಸಾಧ್ಯ ಆಗ್ತಾ ಇದೆ. ಅಂತಹ ಸಮಯದಲ್ಲಿ ಪರ್ಯಾಯ ವ್ಯವಸ್ಥೆಗಳೇನು? ಈ ಕುಶಲಕರ್ಮಿ ಬೇಕು, ಅವ್ರ ಕೌಶಲ ಬೇಕು ನಮಗೆ, ಆದರೆ ಪರ್ಯಾಯ ವಸ್ತುಗಳನ್ನ ಬಳಸ್ಕೊಂಡು ಆ ಅಗತ್ಯಗಳನ್ನು ಪೂರೈಸಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನುವ ಒಂದು ವಿಷನ್, ಪರಿಕಲ್ಪನೆಯನ್ನು ನಾವು ಅವರಿಗೆ ಕೊಡಬೇಕಾಗ್ತದೆ. ಬರೀ ಪರಿಕಲ್ಪನೆಯನ್ನು ಕೊಟ್ಟರೆ ಸಾಕಾಗೋದಿಲ್ಲ, ಅವರಿಗೆ ಆರ್ಥಿಕ ಬೆಂಬಲನೂ ಬೇಕಾಗ್ತದೆ. ಸೊ ಹಾಗಾಗಿ ಈ ಯೋಜನೆಯಲ್ಲಿ ಎರಡನ್ನು ಸೇರಿಸಿದ್ದಾರೆ. ಒಂದು ನವೀನ ರೀತಿಯ ಅವ್ರಿಗೇನು ಟೂಲ್ ಕಿಟ್ಸ್ ಬೇಕಾಗ್ತದೆ, ಅದನ್ನು ನಾವು ಕೊಡಬೇಕು, ಅದು ಉಚಿತ. ಅದಾದಮೇಲೆ ಅವರಿಗೆ ಸಾಲದ ನೆರವನ್ನು ಕೊಡಬೇಕು, ಅದು ಸುಲಭವಾಗಿರಬೇಕು. ಆ ಬಂಡವಾಳವನ್ನು ಬಳಸ್ಕೊಂಡು ಅವ್ರು ಏನು ಮಾಡಬೇಕು, ಅವ್ರ ವೃತ್ತಿನಲ್ಲಿ ಇನ್ನೂ ಒಂದು ಸುಸ್ಥಿರತೆಯನ್ನು ಕಾಡಬೇಕು ಅನ್ನೋದು ಈ ಯೋಜನೆಯ ಮುಖ್ಯ ಆಶಯ. ಹಾಗಾಗಿ ನಾವು ಗ್ರಾಮಗಳಲ್ಲಿ ನಾವು ನೋಡಿದಾಗ ಸುಮಾರು ಒಂದು 18 ಥರ ಕುಶಲಕರ್ಮಿಗಳನ್ನು ನಾವು ಈ ವರ್ಗಕ್ಕೆ ಹಾಕ್ಬೋದು. ಒಂದು ಗ್ರಾಮದಲ್ಲಿ ಯಾವುದೇ ಒಂದು ಪಂಚಾಯಿತಿ ಅಥವಾ ಗ್ರಾಮಕ್ಕೆ ನಾವು ಹೋಗಿ ನೋಡಿದಾಗ ಸುಮಾರು ಒಂದು 10ರಿಂದ 11 ವಿವಿಧ ರೀತಿಯ ಕುಶಲಕರ್ಮಿಗಳನ್ನ ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವುದಕ್ಕೆ ಕಚ್ಚಾ ಸಾಮಗ್ರಿಗಳು ಸಿಗ್ತಾ ಇಲ್ಲ ಅಂದರೆ ಮಾಡದೇ ಇರೋರು ಇದ್ದಾರೆ. ಇನ್ನು ಕೆಲವರು ಹವಾಮಾನ ಆಧಾರಿತ, ಯಾವ ಕಾಲಮಾನದಲ್ಲಿ ಆ ಕಚ್ಚಾ ವಸ್ತುಗಳು ಸಿಗುತ್ತೆ ಆವಾಗ ಮಾಡ್ತಾರೆ. ಉದಾಹರಣೆಗೆ ಬಿದಿರು ಯಾವಾಗಲೂ ಸಿಗೋದಿಲ್ಲ. ಮಳೆಗಾಲದಲ್ಲಿ ಬಿದಿರು ತರೋಕ್ಕಾಗಲ್ಲ, ತಂದದನ್ನು ಸೀಸನಿಂಗ್ ಮಾಡೋಕ್ಕಾಗಲ್ಲ ಅಲ್ವಾ. ಅದು ಯಾವಾಗ ಸಿಗ್ತದೆ ಆವಾಗ ತಂದಿಟ್ಕೊಂಡು ಮಾಡೋರ್ನು ನಾವು ನೋಡ್ತಾ ಇದ್ದೀವಿ, ಬೆತ್ತದಲ್ಲಿ ಮಾಡೋರು ನಾವು ನೋಡ್ತೀವಿ. ಆದರೆ ಈಗ ಬೆತ್ತಕ್ಕೆ ಸಿಗ್ತಾನೇ ಇಲ್ಲ, ಕಾಡಲ್ಲಿ ನಶಿಸೋಗ್ಬಿಟ್ಟಿದೆ. ಅದರ ಬದಲು ಪರ್ಯಾಯವಾಗಿ ಏನು ಬಳ್ಳಿಗಳನ್ನ ಬಳಸೋಕ್ಕಾಗತ್ತಾ, ಹುಲ್ಲುಗಳನ್ನ ಬಳಸೋಕ್ಕಾಗತ್ತಾ, ಜೊಂಡುಲ್ನ ಬಳಸೋಕ್ಕಾಗತ್ತಾ? ವಿದ್ಯೆ ಅದೇನೆ, ಕೌಶಲ ಅದೇನೆ, ಹಣಿಯೋದು. ಅದರಲ್ಲಿ ನಾವು ಬೇರೆ ಬೇರೆ ಪ್ರಕಾರಗಳನ್ನ ತಂದು ಜನೋಪಯೋಗಿ ಮಾಡಿದಾಗ ಈ ಕಚ್ಚಾ ವಸ್ತುಗೂ ಒಂದು ಮೌಲ್ಯವರ್ಧನೆ ಆಗ್ತದೆ. ಮತ್ತು ಇದೇ ವೃತ್ತಿಯನ್ನು ನಂಬ್ಕೊಂಬಂದಿರುವಂತಹ ಕುಟುಂಬಗಳೇನಿದ್ದಾರೆ, ಸಮುದಾಯಗಳೇನಿದ್ದಾರೆ, ಅವ್ರಿಗೂ ಒಂದು ಜೀವನಾಧಾರ ಆಗ್ತದೆ. ಸೊ ಈ ಅಂಶವನ್ನು ನಾವು ಗಮನಿಸಬೇಕು ಇದರಲ್ಲಿ. ಸರ್, ಹಾಗಿದ್ರೆ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳೇನು ಸರ್? ಇದರ ಮುಖ್ಯ ಉದ್ದೇಶ ಏನಂದರೆ, ಆಯಾ ಪ್ರದೇಶದಲ್ಲಿ ಯಾವ ವ್ಯಕ್ತಿ, ಯಾವ ಕುಟುಂಬ, ಸಮುದಾಯಗಳು ಈ ಕರಕುಶಲ ವಸ್ತುಗಳ ತಯಾರಿಕೆಯಲ್ಲಿ ಅಥವಾ ಈ ಕಾರ್ಯಗಳಲ್ಲಿ ಭಾಗಿಯಾಗಿದ್ದಾರೆ ಅವರುಗಳನ್ನ ಗುರುತು ಮಾಡುವಂಥದ್ದು. ಅವರಿಗೆ ಅಗತ್ಯ ಇರುವಂಥ ಒಂದು ಆರ್ಥಿಕ ಚೈತನ್ಯ, ಸಾಮಾಜಿಕ ಚೈತನ್ಯ ಕೊಡುವಂಥದ್ದು ಈ ಕಾರ್ಯಕ್ರಮದ ಮುಖ್ಯ ಆಶಯ. ಯಾಕಂದರೆ ಇವರು ಯಾವುದೇ ಒಂದು ಔಪಚಾರಿಕ ವ್ಯವಸ್ಥೆ ಒಳಗಡೆ ಬರೋಕ್ಕಾಗೋದಿಲ್ಲ. ಯಾಕಂದರೆ ಇದು ಅತ್ಯಂತ ಸಣ್ಣ ಪ್ರಮಾಣದಲ್ಲಿದೆ. ಮತ್ತು ಬೇರೆ ವ್ಯವಸ್ಥೆಗಳು ನಿರೀಕ್ಷೆ ಮಾಡುವಂತಹ ಯಾವುದೇ ಆಧಾರಗಳನ್ನ ಇವರು ಕೊಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತೀರಾ, ಆಗೋದಿಲ್ಲ. ಅಥವಾ ದೊಡ್ಡ ಪ್ರಮಾಣದಲ್ಲಿ ಮಾರುಕಟ್ಟೆಗೆ ಇದನ್ನು ತರಕ್ಕಾಗತ್ತಾ, ಆಗೋದಿಲ್ಲ. ಮತ್ತು ನಾವು ಕೇಳ್ದಂಗೆಲ್ಲ ನೀವು ವಸ್ತುಗಳನ್ನ ಮಾಡಿ ಕೊಡೋಕ್ಕಾಗತ್ತಾ, ಆಗೋದಿಲ್ಲ. ಯಾಕಂದರೆ ಇದರಲ್ಲಿ ಮಾನವ ಶಕ್ತಿ, ಮಾನವ ಕಲ್ಪನೆಗಳು, ಮಾನವ ಕೌಶಲಗಳಿಂದ ಆಗುವಂಥದ್ದು ಇದು. ಈಗ ಉದಾಹರಣೆಗೆ ಬಡಿಗ ತಗೊಳ್ಳೋಣ. ಬಡಿಗ ಒಂದು ಬಾಗಿಲು ಈಗ ಮಿಷಿನಲ್ಲಿ ಮಾಡೋದು ಬೇರೆ, ಆದರೆ ಕೈನಲ್ಲಿ ಅವನು ಕೆತ್ತನೆ ಮಾಡಿಕೊಂಡು ಮಾಡೋವಂಥದ್ದು ಇದೆಯಲ್ಲ, ಅದು ಅವರ ಕಲ್ಪನೆ, ಅದು ಅವರ ಸಾಧನೆ, ಅವರ ಒಂದು ಕೌಶಲ್ಯ. ಸೊ ಅವರಿಗೆ ನೀನು ಒಂದು 100-200 ಮಾಡಿಕೊಡು ಅಂದರೆ ಆಗೋದಿಲ್ಲ. ಸೊ ಆದರೆ ನೀವು ಕೊಡುವ ಕಲ್ಪನೆಯನ್ನು ಅರ್ಥ ಮಾಡಿಕೊಂಡು ಅದೇ ಮಟ್ಟಕ್ಕೆ ವಾಸ್ಕಾಲಾಗಲಿ, ಬಾಗಿಲುಗಳಾಗಲಿ, ಕೆತ್ತನೆ ಮಾಡಿಕೊಡೋದಾಗಲಿ ಮಾಡಲಿಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ. ಆ ಸ್ಪೇಸ್ ಕೊಡಬೇಕು ನಾವು ಅವ್ರಿಗೆ, ಆ ಲೀಡರ್ಶಿಪ್ ಕೊಡಬೇಕು ನಾವು ಅವ್ರಿಗೆ. ಅವರ ಕಲ್ಪನೆಗಳಿಗೆ ಪುರಸ್ಕಾರ ಸಿಕ್ಕಾಗ ಅವರು ತುಂಬ ಚೆನ್ನಾಗಿ ಮಾಡಲಿಕ್ಕಾಗತ್ತೆ. ಅದಕ್ಕೀಗ ಇಂಡಸ್ಟ್ರಿಯಲೈಸೇಷನ್ ಆಗಿಬಿಟ್ಟು ನಾವು ಪರ್ಯಾಯವಾಗಿ ಅದು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲೋ ಮಾಡ್ಕೊಂಬಂದು ಫಿಕ್ಸ್ ಮಾಡ್ತೀವಿ ಅಂದವಾಗ ಎಷ್ಟೋ ಜನಕ್ಕೆ ಅದು ಜೀವನಾಧಾರಗಳು ಕಳ್ಕೊಳ್ಳೋವಂಥ ಸಂದರ್ಭಗಳು ಬಂದ್ಬಿಡುತ್ತೆ. ಮತ್ತು ಸ್ಥಳೀಯ ಅಗತ್ಯಗಳಿಗೆ ಅದು ಫಿಟ್ಟಿನ್ ಆಗದೇ ಇರೋವಂಥದ್ದು ಇರ್ತದೆ, ಖರ್ಚುಗಳು ಜಾಸ್ತಿ ಮಾಡಬೇಕಾಗ್ತದೆ. ಈ ಎಲ್ಲ ಕುಶಲಕರ್ಮಿಗಳು, ವಿಶ್ವಕರ್ಮದ ಅಡಿಯಲ್ಲಿ ಬರುವಂಥ ಕುಶಲಕರ್ಮಿಗಳು ಸಾಧಾರಣವಾಗಿ ಕಚ್ಚಾ ಸಾಮಗ್ರಿ ಮತ್ತು ಮೂಲಭೂತ ವಸ್ತುಗಳೇನು ಬೇಕೋ ಅದು ಅಲ್ಲೇ ಸಿಗುವಂಥದ್ದು, ಆ ಸ್ಥಾನಿಕವಾಗಿ ಸಿಗುವಂಥದ್ದು, ಅಲ್ಲಿಂದ ಒಂದು 10-15-20 ಕಿಲೋಮೀಟರ್ ರೇಡಿಯಸಲ್ಲೇ ಸಿಗುವಂಥದ್ದು. ಅವುಗಳಿಗೆ ಅವರೊಂದು ಮೌಲ್ಯವರ್ಧನೆ ಕೊಡ್ತಾಯಿದ್ರು. ಈಗ ಹಂಗಾಗೋದಿಲ್ಲ. ಎಲ್ಲೋ ತಯಾರಾಗತ್ತೆ, ಎಲ್ಲೋ ತಂದದು ಸಪ್ಲೈ ಆಗುತ್ತೆ. ಅದನ್ನು ಬಳಕೆ ಮಾಡುವಂತಹ ಅಥವಾ ಅದನ್ನು ಬಳಸ್ಕೊಂಡು ಸರ್ವಿಸ್ ಕೊಡುವಂಥ ಅನೇಕ ಕೌಶಲ್ಯಗಳಿಲ್ಲ ಇವತ್ತು ನಮ್ಮಲ್ಲಿ. ಅದಕ್ಕೂ ಮತ್ತೆ ಎಲ್ಲಿಂದನೋ ವಲಸೆ ಬರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಆದರೆ ನಮ್ಮ ವಿಶ್ವಕರ್ಮ ಅಡಿನಲ್ಲಿ ಬರುವಂತಹ ಕುಶಲಕರ್ಮಿಗೆ ಹಂಗಳಲ್ಲ. ಆ ಸಮುದಾಯದ ಒಂದು ಭಾಗ, ಅವರು ಸಮುದಾಯದಲ್ಲೇ ಜೀವನ ಮಾಡ್ಕೊಂಬಂದಿದ್ದಾರೆ. ಅವರು ತಲತಲಾಂತರ ವರ್ಷಗಳಿಂದ ಅಲ್ಲೇ ಇದ್ದಾರೆ. 1ನೇ ತಲೆಮಾರು, 2ನೇ ತಲೆಮಾರು, 3ನೇ ತಲೆಮಾರು, ಹಳೆ ತಲೆಮಾರು, ಹೊಸ ತಲೆಮಾರು ಎಲ್ಲವನ್ನೂ ನಾವು ನೋಡ್ಬೋದು. ಸೊ ಸಮಾಜ ಬೆಳವಣಿಗೆ ಆದಂಗೆ ಅವರು ಬೆಳವಣಿಗೆ ಆಗ್ತಾ ಇದ್ದಾರೆ, ಅವರು ಅಭಿವೃದ್ಧಿ ಆಗ್ತಾ ಇದ್ದಾರೆ, ಕಷ್ಟ ಸುಖದಲ್ಲಿ ಭಾಗಿಯಾಗ್ತಾ ಇದ್ದಾರೆ, ಹಬ್ಬ ಆಚರಣೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದು ಪ್ರಕೃತಿ ವಿಕೋಪ ಆದಾಗ ಅವರು ಭಾಗಿಯಾಗ್ತಾ ಇದ್ದಾರೆ, ಅವರು ಅನುಭವಿಸ್ತಾ ಇದ್ದಾರೆ. ಸರ್ಕಾರ ಕೊಡುವಂಥ ಸವಲತ್ತುಗಳನ್ನ ಬಳಸ್ಕೊಂಡು ಅಲ್ಲೇ ಜೀವನ ಮಾಡಲಿಕ್ಕೆ ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ.
ಹೆಚ್ಚಂದ್ರೆ ಒಂದು ಊರಿಗೆ ಹೋಗ್ತಾರೆ ಮತ್ತು ವಾಪಸ್ ಬಂದ್ಬಿಡ್ತಾರೆ ಅಷ್ಟೇ. ಆಯಿತಾ, ತಮ್ಮ ಜೀವನ ಬದುಕು ಕಟ್ಕೊಳ್ಳೋದು ಈ ಗ್ರಾಮದಲ್ಲೇ ಅಲ್ವಾ, ಈ ಪ್ರದೇಶದಲ್ಲೇ. ಪರ್ಮನೆಂಟಾಗಿ ವಲಸೆ ಹೋಗುವಂಥ ಸ್ಟೇಚರ್ ಇಲ್ಲ. ಸೊ ಇದನ್ನು ಸಹಿತ ನಾವು ಗಮನ ಮಾಡಬೇಕು. ಸೊ ಇದಕ್ಕೆ ಒಂದು ಸ್ಥೂಲವಾದ ಸಹಾಯ ಮಾಡಲಿಕ್ಕೆ ಒಂದು ಚೌಕಟ್ಟು ಇರಲಿಲ್ಲ ನಮ್ಮಲ್ಲಿ. ಹಿಂದೆ ಇದನ್ನು ನಾವು KVIC ಅಂತ ಕರಿತಾ ಇದ್ವಿ, ಖಾದಿ ವಿಲೇಜ್ ಇಂಡಸ್ಟ್ರೀಸ್ ಸೆಂಟರ್ ಅಂತ. ಅದು ಜಿಲ್ಲಾ ಕೈಗಾರಿಕಾ ಸಂಸ್ಥೆ ಏನಿರ್ತದೆ ಅದರ ಒಂದು ಉಪಭಾಗ. ಇವರು ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಈ ಥರ ಕುಶಲಕರ್ಮಿಗಳು ಅಥವಾ ಹ್ಯಾಂಡ್ಲೂಮ್ಸ್ ಮಾಡುವಂಥವ್ರು ಯಾರಿದ್ದಾರೆ ಅವರುಗಳಿಗೆ ಉತ್ತೇಜನ ಮಾಡ್ಲಿಕ್ಕಂತ ಬಂದಿದ್ದದು. ಅವರು ನಗರ ಪ್ರದೇಶದಲ್ಲಿ ಮಾಡಂಗಿಲ್ಲ, ಅವರು ಬರೀ ಗ್ರಾಮೀಣ ಪ್ರದೇಶದಲ್ಲಿ ಮಾತ್ರ ಮಾಡ್ಬೋದು. ಯಾರು ಉತ್ಪಾದನೆ ಮಾಡ್ತಾರೆ ಅವ್ರ ವಾಸ ಗ್ರಾಮೀಣ ಪ್ರದೇಶದಲ್ಲಿರಬೇಕು, ಅವರು ಸ್ಥಾಪನೆ ಮಾಡುವ ಘಟಕಗಳು ಸಹಿತ ಗ್ರಾಮೀಣ ಪ್ರದೇಶದಲ್ಲೇ ಇರಬೇಕು, ಅವರು ನಾವು ಸಹಾಯ ಮಾಡ್ತೀವಿ ಅಂತಿತ್ತು. ಅದಕ್ಕೆ ಮೊದಲಿಂದನೂ ಕೇಂದ್ರ ಸರ್ಕಾರನೇ ಸಹಾಯ ಮಾಡ್ತಾ ಇದ್ದಿದ್ದು. 80 ಭಾಗ ಕೇಂದ್ರ ಸರ್ಕಾರ ಕೊಡ್ತಾ ಇತ್ತು, 20 ಭಾಗ ರಾಜ್ಯ ಸರ್ಕಾರ ಹಾಕ್ತಾ ಇತ್ತು. ಇದು ಒಂದನೇ ಭಾಗ. ಮತ್ತು ಇನ್ನೂ ಇತ್ತೀಚಿನಾಗಿ ಏನಾಗಿದೆ, ನಗರೀಕರಣದಿಂದಾಗಿ ಅನೇಕ ಕುಶಲಕರ್ಮಿಗಳು ನಗರ ಪ್ರದೇಶಗಳಿಗೂ ವಲಸೆ ಹೋಗಿದ್ದಾರೆ, ಅಲ್ಲಿ ನೆಲೆಗೊಂಡಿದ್ದಾರೆ. ಈಗ ಅವ್ರನ್ನೂ ಬಿಡೋಕ್ಕಾಗೋದಿಲ್ಲ, ಯಾಕಂದ್ರೆ ಅವರ ಸೇವೆಗಳು ಅಷ್ಟೇ ಮುಖ್ಯ ಬೆಳವಣಿಗೆಯಲ್ಲಿ ಅಲ್ವಾ. ಹಾಗಾಗಿ ಈಗ ಏನು ಮಾಡಿದ್ದಾರೆ, ವಿಶ್ವಕರ್ಮ ಯೋಜನೆ ಅಡಿನಲ್ಲಿ ನೀನು ನಗರ ಪ್ರದೇಶದಲ್ಲಿರೋ ಅಥವಾ ಗ್ರಾಮೀಣ ಪ್ರದೇಶದಲ್ಲಿರೋ ಇಬ್ಬರಿಗೂ ಅವಕಾಶ ಇದೆ. ಬಟ್ ಅವ್ರೇನಾಗಬೇಕು, ವಿಶ್ವಕರ್ಮ ಯೋಜನೆ ಅಡಿನಲ್ಲಿ ಗುರುತಿಸಿರುವ 18 ವಿವಿಧ ರೀತಿಯ ಕಸಬುಗಳನ್ನ ಮಾಡ್ತಾ ಇರೋರಾಗಿರ್ಬೇಕು. ಇದು ಗಮನಿಸಬೇಕು. ಇದಕ್ಕೆ ಯಾವುದೇ ಪ್ರಮಾಣ ಪತ್ರ ಇರಲ್ಲ, ಪ್ರಶಸ್ತಿ ಪತ್ರ ಇರಲ್ಲ, ಏನೂ ಇರೋದಿಲ್ಲ. ಅವರ ಅನುಭವನೇ ಅವರ ಪ್ರಮಾಣ ಪತ್ರ, ನಿಜ ತಾನೇ? ಅದನ್ನು ಗುರುತಿಸ್ಬೇಕು ನಾವು. ಗುರುತಿಸ್ಬಿಟ್ಟು ಅದಕ್ಕೆ ಬೇರೆ ಬೇರೆ ಹಂತಗಳಿದೆ, ಆ ಹಂತಗಳಲ್ಲಿ ಅವರು ಭಾಗಿಯಾದರೆ ಇವ್ರಿಗೊಂದು ಗುರುತಿಸುವಿಕೆ ಆಗತ್ತೆ, ನೆರವುಗಳನ್ನ ಪಡ್ಕೊಳ್ಳಿಕ್ಕೆ ಆಗತ್ತೆ. ಸೊ ಇದು ನಾವು ಗಮನಿಸ್ಬೇಕು. ಸರ್, ಹಾಗಿದ್ರೆ ಈ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಬರುವಂತಹ 18 ಪ್ರಮುಖ ಕರಕುಶಲ ವೃತ್ತಿಗಳು ಯಾವ್ಯಾವು ಸರ್? ಏನಾದರೂ ಅದಕ್ಕೆ ಮಾನದಂಡಗಳಿದೆಯಾ? ಖಂಡಿತವಾಗಿ ಒಂದು ಮಾನದಂಡ ಅಂತ ಹೇಳಿದ್ರೆ ಅವರು ಮಾಡ್ತಾ ಇರಬೇಕು, ಭೇಟಿ ಕೊಟ್ಟು ನಾವು ನೋಡಿದಾಗ ಇರಬೇಕು. ಅದು ಮೊದಲನೇ ತಲೆಮಾರಾಗಿರಬಾರ್ದು, 2-3 ತಲೆಮಾರುಗಳಿಂದ ಬಂದಿರಬೇಕು. ಒಂದು ತಲೆಮಾರು ಅಂದರೆ 20 ವರ್ಷ ಅಂತ ಇಟ್ಕೊಳ್ಳೋಣ, 3 ತಲೆಮಾರು ಅಂದರೆ 60 ವರ್ಷದಿಂದ ಅವ್ರು ಮಾಡಿರ್ತಾ ಇರ್ತಾರೆ. ಇದು ಒಂದನೇದು. ಎರಡನೇದಾಗಿ ಸಾಂಪ್ರದಾಯಿಕವಾಗಿ ಕಲ್ತ್ಕೊಂಡವ್ರು ವೃತ್ತಿನ ಆಚರಣೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಅವ್ರ ಮನೆಗಳಲ್ಲಿ ವಿದ್ಯೆನೂ ಪಡೆದಿರ್ಬೋದು, ITI ಮಾಡಿರ್ಬೋದು, ಡಿಪ್ಲೊಮಾ ಮಾಡಿರ್ಬೋದು, ಇನ್ಯಾವುದೋ ಒಂದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಮಾಡಿರ್ಬೋದು. ಯಾಕಂದ್ರೆ ಅದು ಈಗ ಅವಕಾಶಗಳಿದೆ ಕಲೀಲಿಕ್ಕೆ. ಅದರಲ್ಲಿ ಬೇಕಾಗಿರೋ ತಂತ್ರಜ್ಞಾನಗಳನ್ನ ಅಳವಡಿಕೆ ಮಾಡಿಕೊಂಡು, ಈಗ ಉದಾಹರಣೆಗೆ ಕಾರ್ಪೆಂಟ್ರಿ ಕೆಲಸದಲ್ಲಿ 60% ಭಾಗ ಕೆಲಸ ಈಗ ಯಂತ್ರಗಳೇ ಮಾಡಿಕೊಡುತ್ತೆ, 40 ಭಾಗ ಮಾತ್ರ ಮನುಷ್ಯರು ಮಾಡ್ತಾರೆ. ಇಟ್ಟಿಗೆ ಮಾಡೋದು, ಇಟ್ಟಿಗೆನಲ್ಲೂ ಅಷ್ಟೇ 60 ಭಾಗ ಕೆಲಸ ಇವತ್ತು ಮಿಷನ್ಗಳಲ್ಲಿ ಮಾಡ್ಬೋದು. ಈ 40 ಭಾಗ ಅದನ್ನು ಕೊಯ್ದು ಎತ್ಕೊಂಡೋಗಿ ಇಟ್ಟು ಡ್ರೈ ಮಾಡೋದು ಇದೆಲ್ಲ ಅದೇ ಒಂದು ದೊಡ್ಡ ಕೌಶಲ. ಅದಾದ್ಮೇಲೆ ಅದನ್ನು ಒಂದು ಫರ್ನೇಸಲ್ಲಿ ಇಟ್ಟು ಬೆಂಕಿ ಕೊಟ್ಟು ಕಾಯಿಸೋದು ಇದೆಯಲ್ಲ, ಬೇರೆ ಬೇರೆ ಥರ ಬಣ್ಣ ಬರೋ ಥರ, ಶೇಡ್ ಬರೋ ಥರ ಹೀಟ್ ಮಾಡೋದು ಇದೆಯಲ್ಲ, ಅದೇ ಒಂದು ದೊಡ್ಡ ಕೌಶಲ. ಅದು ನೀವು ಬೇರೆ ಏನೇನೋ ಮಾಡೋಕ್ಕಾಗೋದಿಲ್ಲ. ಅದು ಮಾಡೋ ರೀತಿನಲ್ಲೇ ಮಾಡಬೇಕು, ಮಾಡೋರೇ ಮಾಡ್ಬೇಕು ತಾಳ್ಮೆಯಿಂದ. ಅವಾಗ ಇಟ್ಟಿಗೆ ಚೆನ್ನಾಗಿ ಬರ್ತದೆ ಅಲ್ವಾ. ಕಪ್ಪು ಮಣ್ಣು ಇರುತ್ತೆ, ಸುಟ್ಟ ನೋಡಿದ್ರೆ ಕೆಂಪು ಮಣ್ಣಿದಾಗಿರುತ್ತೆ, ಬೇರೆ ಬೇರೆ ಥರ ಶೇಡ್ ಬಂದಿರುತ್ತೆ, ಮತ್ತು ಅದು ತಂಪು ಬೇರೆ. ಹಾಗಾಗಿ ಇಟ್ಟಿಗೆನ ಮಣ್ಣು ಇಟ್ಟಿಗೆನಲ್ಲೇ ಕಟ್ಟಿಸ್ಕೋಬೇಕನ್ನೋರು ತುಂಬ ಜನ ಇದ್ದಾರೆ ಅಲ್ವಾ. ಇದನ್ನು ನೀವು ಗಮನಿಸಬೇಕು. ಈ ಥರ ಬಡಿಗ ಇರ್ಬೋದು, ಕಂಬಾರ ಇರ್ಬೋದು, ಕುಂಬಾರಿಕೆ ಮಾಡ್ತಾ ಇದ್ದಾರಲ್ಲ. ಮೊದಲು ಕುಂಬಾರ ಅಂದ್ರೆ ಏನು, ಆ ಹಳ್ಳಿಗೆ ಏನು ಬೇಕೋ ಅಂಥ ಪಾತ್ರೆಗಳು ಮಾತ್ರ ಮಾಡಿಕೊಡ್ತಾ ಇದ್ರು. ಈಗ ಅದರಲ್ಲೇ ಟೆರಾಕಾಟ ಅಂತ ಒಂದು ತಂತ್ರಜ್ಞಾನ ಬಂದ್ಬಿಟ್ಟಿದೆ. ಅಂದರೆ ಮಣ್ಣನ್ನು ಮತ್ತಷ್ಟು ಸಂಸ್ಕರಣೆ ಮಾಡಿ ಆ ಉತ್ತಮ ಗುಣಮಟ್ಟದ ಮಣ್ಣಿನಲ್ಲಿ ಮನೆಗೆ ಬಳಕೆ ಆಗುವ, ಮನೆಯ ಅಲಂಕಾರಕ್ಕೆ ಬಳಕೆ ಆಗುವ, ಮತ್ತು ಮನೆಯ ತೋಟಕ್ಕೆ ಬೇಕಾಗುವ ವಸ್ತುಗಳು ತಯಾರು ಮಾಡೋದೇ ಈಗ ದೊಡ್ಡ ಒಂದು ಇಂಡಸ್ಟ್ರಿಯಾಗಿ ಬೆಳೀತಾ ಇದೆ. ಈ ಕುಂಬಾರರಲ್ಲಿ ಮಾಡುವ ಕೌಶಲ ಇದೆ, ಆದರೆ ಆ ತಂತ್ರಜ್ಞಾನವನ್ನು ಇವರಿಗೆ ವರ್ಗಾಯಿಸಿ ಉತ್ತೇಜನ ಕೊಟ್ಟಾಗ ಅವರು ಅದನ್ನು ಅಳವಡಿಸ್ಕೊಂಡು ಜೀವನಾಧಾರಗಳು ಮಾಡ್ಕೊಳ್ಳಿಕ್ಕೆ ಸುಲಭ ಆಗ್ತದೆ, ನಿಜ ತಾನೆ? ಸೊ ಆ ಥರದ್ದೆಲ್ಲ ಈಗ ಬರ್ತಾ ಇದೆ. ಇವತ್ತು ಕಟ್ಟಡ ಕನ್ಸ್ಟ್ರಕ್ಷನ್ ನಾವು ಏನು ನೋಡ್ತಾ ಇದ್ದೀವಿ, ಅದರಲ್ಲಿ ಸಹಿತ ಟೆರಕಟ್ಟ ಟೈಲ್ಸು, ಫ್ಲೋರಿಂಗ್ಸ್ ಬಂದಿದೆ, ಶೀಲಿಂಗ್ಸ್ ಬಂದಿದೆ, ಪಾರ್ಟಿಷನ್ಸ್ ಬಂದಿದೆ. ಇದನ್ನೆಲ್ಲ ಈಗ ಬಳಸ್ತಾ ಇದ್ದಾರೆ. ಏನಕ್ಕೆ ಬಳಸ್ತಾ ಇದ್ದಾರೆ ಅಂದರೆ ನೋಡೋಕೆ ಅಂದವಾಗಿರುತ್ತೆ ಮತ್ತು ಇದನ್ನು ನಿರ್ವಹಣೆ ಮಾಡೋದು ಸುಲಭ ಅಂತ ಒಂದು ಅಭಿಪ್ರಾಯ ಇದೆ. ಸೊ ಈಗ ನಾವೇನು ಮಾಡಬೇಕು, ಗ್ಯಾಪ್ನ ಬ್ರಿಡ್ಜ್ ಮಾಡಬೇಕು. ಗ್ರಾಮೀಣ ಪ್ರದೇಶದಲ್ಲಿ ತಯಾರಾಗ್ತದೆ, ಮಾರಾಟ ಅದು ನಗರ ಪ್ರದೇಶದಲ್ಲಿ ಆಗಬೇಕು. ಅಥವಾ ಇಂತಿಂಥ ಕಟ್ಟಡ ಸಾಮಗ್ರಿಗಳು ನಮಗೆ ಸಿಗತ್ತೆ ಅಂತ ಗೊತ್ತಾದಾಗ ಅದಕ್ಕೆ ತುಂಬ ಜನ ಬೇಡಿಕೆ ಸಲ್ಲಿಸೋರು ಇರ್ತಾರೆ ಅಲ್ವಾ. ಈ ಥರದ ಒಂದು ಪರಿವರ್ತನೆ ನಾವು ನೋಡಬೇಕು. ಅದೇ ರೀತಿ ಚಮ್ಮಾರಿಕೆ. ಈಗ ಯಾವುದೇ ಪ್ರಾಣಿ ಸತ್ತಾಗ
ಒಂದು ಸಮುದಾಯದ ಜನ ಅದನ್ನ ಹೋಗಿ ಬಿಡಿಸ್ತಾ ಇದ್ರು. ಮಾಂಸನ ಏನ್ ಮಾಡೋರು, ಹಾಗೆ ಬಿಸಾಕೋರು, ಹದ್ದುಗಳು ಬಂದು ತಿಂತಾ ಇತ್ತು. ತುಂಬಾ ವಾಸನೆ ಬರುತ್ತೆ ಹದ್ದುಗಳು ಯಾಕಂದ್ರೆ ಈಗ ಹದ್ದುಗಳು ಕಡಿಮೆ ಆಗಿದೆ ಗ್ರಾಮಗಳಲ್ಲಿ ಅಲ್ವಾ. ಅದು ಬಂದು ಆ ಹದ್ದುಗಳ ಸಮೂಹ ಬಂತು ಅಂದ್ರೆ ಒಂದಿನ ಒಂದೂವರೆ ದಿನದಲ್ಲಿ ಇಡೀ ಆ ಪ್ರಾಣಿಯ ಮಾಂಸವನ್ನು ತಿಂದು ಖಾಲಿ ಮಾಡಿಬಿಟ್ಟು ಸ್ವಚ್ಛ ಮಾಡ್ತಾ ಇತ್ತು. ಈಗ ಅದಾಗ್ತಾ ಇಲ್ಲ. ಇಲ್ಲ ಅಂದ್ರೆ ಅದನ್ನ ಯಾವುದೋ ಒಂದು ಪ್ರದೇಶದಲ್ಲಿ ತಗೊಂಡು ಹೂತಾಕ್ಬೇಕು. ಹೂತಾಕಕ್ಕೆ ಮೊದಲು ಏನು ಮಾಡ್ತಾರೆ ಇವರು, ಕೊಂಬು ಮತ್ತು ಚರ್ಮವನ್ನು ತಗೊಳ್ತಾರೆ ಅಲ್ವಾ. ಚರ್ಮದಲ್ಲಿ ಏನು ಮಾಡ್ಬೋದು ಅನ್ನೋದು ಪ್ರಶ್ನೆ. ಚರ್ಮ ಹದ ಮಾಡೋದೇ ಒಂದು ದೊಡ್ಡ ತಂತ್ರಜ್ಞಾನ, ಅದು ಅವ್ರಿಗೆ ಮಾತ್ರ ಗೊತ್ತಿದೆ. ಈಗ ತಂತ್ರಜ್ಞಾನ ಅಂದ್ಬಿಟ್ಟು ಮಿಷಿನ್ಗೆ ಹಾಕ್ಬಿಟ್ಟು ಮಾಡ್ಲಿಕ್ಕೆ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಸುರಿದು ಅವರು ಮಾಡ್ಕೊಳ್ಳಿಕ್ಕೆ ಅದು ಆಗೋದಿಲ್ಲ. ಈಗ ತಂತ್ರಜ್ಞಾನ ಬಂದಿದೆ. ಸಾಂಪ್ರದಾಯಿಕ ತಂತ್ರಜ್ಞಾನ ಏನು, ಹುಣಸೆ ನೀರಿನಲ್ಲಿ ಅದಕ್ಕೆ ಇನ್ನೊಂದು 2-3 ಪತ್ರೆಗಳನ್ನ ಹಾಕಿ ಅದರಲ್ಲಿ ನೆನೆಸಿಟ್ಟು, ಸುಣ್ಣ ಹಾಕಿ ನೆನೆಸಿಟ್ಟು 30 ದಿನ ಅದರಲ್ಲಿ ಬಿಟ್ಟು 31ನೇ ದಿನ ಆದಮೇಲೆ ಅದನ್ನು ಕೂತ್ಕೊಂಡು ವಾಶ್ ಮಾಡ್ತಾರೆ, ಉಜ್ಜುತ್ತಾರೆ. ಹೇಗೆ ನಮ್ಮ ಜೀನ್ಸ್ ಪ್ಯಾಂಟ್ ವಾಶ್ ಮಾಡ್ತಾರಲ್ಲ ಆ ಥರ ಅದೊಂದು ಹದಕ್ಕೆ ಬರುತ್ತೆ. ಹದಕ್ಕೆ ಬಂದಿದ್ರಲ್ಲಿ ಏನು ಮಾಡ್ತಾರೆ, ಗ್ರಾಮೀಣ ಭಾಗಗಳಲ್ಲಿ ಬಳಸುವ ಜನಪದ ವಾದ್ಯಗಳೇನಿದೆ ಅದನ್ನು ತಯಾರು ಮಾಡ್ತಾರೆ ಆಯಿತಾ. ಇತ್ತೀಚೆಗೆ ಏನಾಗಿದೆ, ಈ PVC ಆಧಾರಿತ ವಾದ್ಯಗಳು ಬಂದ್ಬಿಟ್ಟಿದೆ. ಆದರೆ ನೀವು ಈ ಚರ್ಮ ಆಧಾರಿತ ವಾದ್ಯಗಳಲ್ಲಿ ಕೇಳಿದಷ್ಟು ಶಬ್ದ, ಆ ಮಧುರತೆ ಅದರಲ್ಲಿ ನಿಮಗೆ ಸಿಗೋದಿಲ್ಲ. ಆಮೇಲೆ ಪಟ್ಟುಗಳು ಬಾರಿಸುವಾಗ ಬೇರೆಯವರು ಪಟ್ಟುಗಳು ಬಳಸ್ತಾರೆ, ಆ ಅಂಕಣಗಳು ಬಳಸ್ತಾರೆ, ಅದು ಅದರಲ್ಲಿ ನಿಮಗೆ ಸಿಗೋದಿಲ್ಲ. ಅದೇ ರೀತಿ ಆಡು ಮತ್ತು ಕುರಿ ಚರ್ಮನಲ್ಲಿ ಏನಕ್ಕೆ ಬಳಸ್ತಾರೆ, ಅನೇಕ ಧರಿಸುವ ವಸ್ತುಗಳು ಮಾಡ್ತಾರೆ. ಕೋಟ್ ಮಾಡ್ತಾರೆ, ಅಂಗಿ ಮಾಡ್ತಾರೆ, ನಿಲುವಂಗಿ ಮಾಡ್ತಾರೆ, ಬ್ಯಾಗ್ಗಳು ಮಾಡ್ತಾರೆ, ಆಮೇಲೆ ಹಣದ ಪರ್ಸುಗಳು ಮಾಡ್ತಾರೆ, ವ್ಯಾನಿಟಿ ಬ್ಯಾಗ್ಸ್ ಮಾಡ್ತಾರೆ, ಬೆಲ್ಟ್ ಮಾಡ್ತಾರೆ. ಅರ್ಥ ಆಯ್ತಾ. ಇದು ನಮ್ಮಲ್ಲಿರುವ ಸಾಂಪ್ರದಾಯಿಕ. ಇದು ನಾವು ಎಕ್ಸ್ಪ್ಲೈಟ್ ಮಾಡೋಕ್ಕಾಗಲ್ಲ, ಅದು ಸಿಕ್ಕಾಗ ಮಾತ್ರ ಮಾಡೋಕ್ಕಾಗತ್ತೆ. ಈಗ ಆಡು ಮತ್ತು ಕುರಿ ಆದರೆ ಪ್ರತಿ ವಾರ ತಿನ್ನೋರಿದ್ದಾರೆ, ಬೇಗ ಸಿಗತ್ತೆ ಅಲ್ವಾ, ಜಾಸ್ತಿ ಸಿಗತ್ತೆ. ಅರೆ ಹಸು ಹಂಗಲ್ವಲ್ಲ, ಅದು ಸತ್ತಾಗಲೇ ತಗೋಬೇಕು ನೀವು. ಎಮ್ಮೆ ಹಂಗಲ್ವಲ್ಲ, ಸತ್ತಾಗಲೇ ತಗೋಬೇಕು. ಸಿಕ್ಕಾಗ ತಂದು ಅದನ್ನು ಹದ ಮಾಡಿ ಅಗತ್ಯ ವಸ್ತುಗಳನ್ನ ಮಾಡಿಕೊಡ್ತಾ ಇದ್ದಾರೆ. ಸೊ ಈಗ ಅಲ್ಲಿ ತಂತ್ರಜ್ಞಾನ ಏನು ತರ್ಬೋದು, ಇದು ಪ್ರಶ್ನೆ ಬರುತ್ತಲ್ವಾ. ಒಂದು ಹದ ಮಾಡಲಿಕ್ಕೆ ತಂತ್ರಜ್ಞಾನ, ಎರಡನೇದು ಅದನ್ನು ಕಟ್ಟಿಂಗ್ ಮಾಡಲಿಕ್ಕೆ ಕೆಲವು ಸಲಕರಣೆಗಳು ಬೇಕು, ಅದಕ್ಕೆ ತಂತ್ರಜ್ಞಾನ ಬೇಕು. ಸುಲಭ ಸಾಧ್ಯವಾಗಿರೋದು ಸ್ಟಿಚಿಂಗ್ ಮಾಡೋದಕ್ಕೆ ಬೇಕು. ಮೊದಲು ಕೈನಲ್ಲೇ ಗಂಟುಗಳು ಹಾಕೊಂಡು ಮಾಡ್ತಾ ಇದ್ರು. ಈಗ ಬೇರೆ ಬೇರೆ ತಂತ್ರಗಳು, ಜಪಾನ್ ದೇಶದವರು ತುಂಬ ಆ ಥರದ ಇವನ್ನ ಗಮನ ಮಾಡಿ ಸ್ಟಿಚಿಂಗ್ ಮಿಷಿನ್ಗಳೇ ಮಾಡಿದ್ದಾರೆ. ಅದನ್ನು ತೊಗೊಳಕ್ಕೆ ಅವ್ರಿಗೆ ಒಂದು 15-20 ಸಾವಿರ ರೂಪಾಯಿನಲ್ಲಿ ಅವರ ಶ್ರಮವನ್ನು ಉಳಿಸ್ಬೋದು ನಾವು. ಯಾಕಂದರೆ ವಿಶ್ವಕರ್ಮದಲ್ಲಿ ಮುಖ್ಯ ಆಶಯ ಇರೋದು, ಯಾರು ಕುಶಲಕರ್ಮಿಗಳಿದ್ದಾರೆ ಅವರಿಗೆ ಶ್ರಮ ಕಡಿತ ಆಗಬೇಕು. ಅದರಲ್ಲಿ ಮಹಿಳಾ ಕುಶಲಕರ್ಮಿಗಳಾರಿದ್ದಾರೆ ಅವ್ರದಂತೂ ಶ್ರಮ ತುಂಬ ಕಡಿತ ಆಗಬೇಕು. ಯಾಕಂದ್ರೆ ಅವರು ಮನೇನೂ ನಿರ್ವಹಿಸ್ಬೇಕಲ್ಲ, ಮಕ್ಕಳನ್ನೂ ಲಾಲನೆ ಪಾಲನೆ ಮಾಡಬೇಕಲ್ಲ. ಸೊ ಈ ಥರದ್ದು ನಾವು ನೋಡ್ತೀವಿ. ಬಿದಿರಿನಲ್ಲೂ ಅಷ್ಟೇ. ಈಗ ಸಾಂಪ್ರದಾಯಿಕ ಬಿದಿರಿನಲ್ಲಿ ನಾವೇನು ಮಾಡ್ತಾ ಇದ್ವಿ, ಮರ, ಬುಟ್ಟಿ ಈ ಥರದ್ದು ನಾವು ನೋಡ್ತಾ ಇದ್ವಿ. ಈಗ ಅಲಂಕಾರಿಕ ವಸ್ತುಗಳು ಬಂದ್ಬಿಟ್ಟಿದೆ. ಮನೆಯ ಒಳ ಅಂಗಣದ ಅಂದ ಹೆಚ್ಚಿಸುವಂತ ಅನೇಕ ಇವತ್ತು ಬಂದ್ಬಿಟ್ಟಿದೆ. ವ್ಯಾಲ್ಯೂ ಅಡಿಷನ್ ಜಾಸ್ತಿ ಆಗಿದೆ. ಕಡಿಮೆ ವಸ್ತುವಿನಲ್ಲಿ ಜಾಸ್ತಿ ಆದಾಯ ಬರುವಂತಹ ವಸ್ತುಗಳು ಮಾಡ್ಲಿಕ್ಕೆ ಆಗ್ತದೆ. ನೀವು ಪ್ರತಿನಿತ್ಯ ಜೀವನದಲ್ಲಿ ಏನೇನು ಬಳಸ್ತೀರಾ ಅವುಗಳನ್ನೆಲ್ಲವನ್ನೂ ನೀವು ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ. ಮೊದಲು ನಾವು ಬರೀ ಅದಕ್ಕೆ ನೋಡ್ತಾ ಇದ್ವಿ, ಬರೀ ರೇಷ್ಮೆ ಗೂಡು ಬೆಳೆಸೋದಕ್ಕೆ ಬೇಕಾಗಿರೋ ತಟ್ಟೆಗಳು ಮಾಡ್ತಾ ಇದ್ವಿ ಅಥವಾ ಹಂದರಗಳು ಮಾಡ್ತಾ ಇದ್ವಿ. ಈಗ ಅದಕ್ಕೂ ಮೀರಿದ್ ಬಂದ್ಬಿಟ್ಟಿದೆ ಈಗ, ಅದೇ ಇಲ್ಲ, ಅದೇ ಒಂದು ಈಗ ಎಲ್ಲ ಕಡೆ ಫ್ಯಾಷನ್ ಆಗ್ತಾ ಇದೆ. ಸೊ ಇದನ್ನು ಕನೆಕ್ಟ್ ಮಾಡೋದು ಈ ವಿಶ್ವಕರ್ಮ ಯೋಜನೆ ಮುಖ್ಯ ಉದ್ದೇಶ. ನೀವು ಕೇಳಿದ ಇನ್ನೊಂದು ಪ್ರಶ್ನೆ ಇದೆ, ಯಾವ್ಯಾವ ಕಸಬುಗಳಿಗೆ ಇವರು ಸಹಾಯ ಮಾಡ್ತಾರೆ ಅಂತ. ನಾನು ಅವಾಗಲೇ ಹೇಳಿದಾಗ 18 ಕಸಬುಗಳಿದೆ. ಮೊದಲನೇದಾಗಿ ಬಡಿಗ ಅಂದ್ರೆ ನಮಗೆಲ್ಲ ಗೊತ್ತು, ಕಾರ್ಪೆಂಟರ್, ಮರದ ಕೆಲಸ, ಮುಖ್ಯವಾಗಿ ಕಟ್ಟಡ ಮತ್ತು ಪೀಠೋಪಕರಣಗಳು ಮಾಡೋರು ನಾನು ಅನ್ಕೋಬೇಕು. ಎರಡನೇದು ದೋಣಿ ತಯಾರಿ. ಆಯ್ತು, ಈ ದೋಣಿ ಇವರು ಸಾಂಪ್ರದಾಯಿಕವಾಗಿ ಮೀನು ಮಾಡೋರಿಗೆ ಮಾತ್ರ ಮಾಡಿಕೊಡ್ತಾರೆ. ಇವ್ರು ಯಾವುದೇ ಯಂತ್ರಗಳು ಬಳಸಲ್ಲ. ಮೀನು ಅಷ್ಟೇ ಬಲೆ ಹಾಕ್ತಾರೆ, ಮತ್ತು ಬಲ್ತಿರೋ ಮೀನು ಮಾತ್ರ ತಗೊಳ್ತಾರೆ. ಮರಿಗಳೇನಾದ್ರು ಬಂತು ಅದಿನ್ನೂ ಡೆವಲಪ್ ಆಗ್ಲಿಕ್ಕೆ ಅವಕಾಶ ಇದೆ, ನೀರಿಗೆ ಬಿಟ್ಬಿಡ್ತಾರೆ. ಆ ಥರ ಸಂರಕ್ಷಣೆ ಮಾಡ್ತಾರೆ. ಈ ದೋಣಿಗಳು, ಚಿಕ್ಕ ದೋಣಿಗಳು, ನಾಡ ದೋಣಿಗಳು ಅಂತೀವಲ್ಲ, ದೊಡ್ಡ ದೊಡ್ಡ ಯಂತ್ರಗಳ ದೋಣಿಗಳಿದೆ. ಅವರು ಆಳ ಸಮುದ್ರಕ್ಕೆ ಹೋಗ್ಬಿಟ್ಟು ಫಿಶಿಂಗ್ ಮಾಡ್ಕೊಂಬರ್ತಾರೆ. ಆಯ್ತಾ, ಡೀಪ್ ಸೀಗೆ ಅಂತ ಕರೀತಾರೆ. ಇವ್ರು ಹಂಗಲ್ಲ, ಮೇಲೆ ಒಂದು ಭೂಮಿಯಿಂದ ಒಂದು 2 ಕಿಲೋಮೀಟ್ರು ಅಥವಾ ಸುತ್ತಮುತ್ತಲು ಒಂದು 500 ಮೀಟರ್ ಒಳಗಡೆ ಇವರು ಮೀನುಗಾರಿಕೆ ಮಾಡೋರು. ಅದಕ್ಕೆ ನಾಡದೋಣಿ ಬೇಕು ನದಿನಲ್ಲಿ. ಅದನ್ನು ಅವರು ಹುಟ್ಟಾಕೊಂಡು ಮಾಡೋದನ್ನು ನೋಡ್ತಾರೆ. ಅಂಥವ್ರಿಗಿದೆ. ಬಿಲ್ಲು ತಯಾರಿಕೆ ಅವ್ರಿಗಿದೆ, ಅನೇಕ ಕಡೆ ಬಿಲ್ಲುಗಳು ಬಳಸ್ತಾರೆ, ಅವ್ರಿಗಿದೆ. ಆಮೇಲೆ ಕಬ್ಬಿಣದ ಕೆಲಸ ಮಾಡೋರಿಗೆ ಬ್ಲಾಕ್ ಸ್ಮಿತ್. ಈಗ ಹಳ್ಳಿಗಳಲ್ಲಿ ಗೊತ್ತು, ಇವರು ಮೊದಲೆಲ್ಲ ಏನು ಮಾಡೋರು, ಗಾಳಿ ಹಾಕ್ಲಿಕ್ಕೆ ಒಬ್ರು ಹಾಕ್ಬೇಕಾಗೋದು, ಅದೇ ಒಂದು ಶ್ರಮದಾಯಕ. ಈಗ ಅದಕ್ಕೊಂದು ಚಿಕ್ಕ ಯಂತ್ರ ಬಂದಿದೆ, 3,000 ರೂಪಾಯಿದು ಒಂದು ಮೋಟ್ರ್ ಕುಳಿಸ್ಕೊಂಬಿಟ್ರೆ
ಆಯ್ತಾ. ಗಾಳಿ ಹಾಕೋದು ಒಂದು ಶ್ರಮ ಕಡಿತ ಆಗ್ತದೆ. ಅದೇ ಹೊಡೆಯೋದು ಬಡಿಯೋದು ಅವೆಲ್ಲ ಮಾಡಲೇಬೇಕು. ವಿನ್ಯಾಸಗಳು ಮಾಡೋದು ಈಗ ಸುಲಭ ಆಗೋಗಿದೆ. ಅದಕ್ಕೆ ಬೇಕಾದ್ರೆ ಇಕ್ಕಳಗಳು, ಅದಕ್ಕೆ ಬೇಕಾದ್ರೆ ಹ್ಯಾಮರು, ಅದಕ್ಕೆ ಬೇಕಾಗಿರೋ ಒಂದು ಕಬ್ಬಿಣದ ಆಧಾರ, ಇದೆಲ್ಲ ಅವ್ರು ಕೊಂಡ್ಕೊಳ್ಳೋಕೆ ಆಗೋದಿಲ್ಲ. ಅದನ್ನ ಇರೋ ಪಡ್ಕೊಳ್ಳಿಕ್ಕೆ ಆಗ್ತದೆ. ಆಮೇಲೆ ಕಂಬಾರರು ಮತ್ತೆ ನಮ್ಮ ಕಬ್ಬಿಣದ ಕೆಲಸದವ್ರು ಇಬ್ರು ಸೇರ್ಕೊಂಡು ಮಾಡ್ತಾ ಇದ್ದಿದ್ದು ಮೊದಲು ಬಂಡಿಗಳು ಅಂತಾರೆ ನೋಡಿ, ಚಕ್ರ ಮಾಡ್ತಾ ಇದ್ರು. ಆ ಚಕ್ರಕ್ಕೆ ಏನ್ ಮಾಡ್ತಾ ಇದ್ರು, ಈ ಕಬ್ಬಿಣದ ಪ್ಲೇಟ್ಗಳನ್ನ ಕೂಳಿಸ್ತಾ ಇದ್ರು. ಅದೇ ಒಂದು ದೊಡ್ಡ ಕೌಶಲ. ಚೆನ್ನಾಗಿ ಕಾಯಿಸ್ಬೇಕು. ಅದನ್ನ ಕಾಯಿಸಿ ಹೀಟ್ ಆದ್ಮೇಲೆ ಅದು ತಗೊಂಬಂದು ಬಡಿಗರು ಮಾಡಿರುವ ಆ ಮರದ ವೀಲುಗಳಿಗೆ ಅದನ್ನ ಕೂಳಿಸೋದೊಂದು ಅದಾದ್ಮೇಲೆ ಎತ್ಕೊಂಡೋಗದನ್ನ ನೀರಲ್ಲಿ ಉನಿಯಾಗಿ ಬಿಡ್ತಾ ಇದ್ರು. ಅದು ತಂಪಾದಾಗ ಅದು ಮತ್ತೆ ಕುಗ್ತಾ ಇತ್ತು, ಕೊತ್ಕೊಂಡು ಗಟ್ಟಿಯಾಗಿ ಕಟ್ಕೊಂತ ಇತ್ತು. ಒಂದ್ ಸರ್ತಿ ಆ ತರ ಪಟ್ಟಿ ಕಟ್ಬಿಟ್ರೆ ಆ ಬಂಡಿ ಇರೋವರೆಗೂ ಅದು ಇದಾಗ್ತಾ ಇರ್ಲಿಲ್ಲ, ಏನೋ ಹಾಳಾಗ್ತಾ ಇರ್ಲಿಲ್ಲ. ಅದೇ ಕೌಶಲ ಅಲ್ವಾ? ಹೌದು. ಸೊ ಆ ಥರದ್ದು ಈಗಲೂ ಇದೆ, ಈಗಲೂ ನಡೀತಾ ಇದೆ. ಸೊ ಆ ಥರದಕ್ಕಿದೆ. ಆಮೇಲೆ ಕಲ್ಲು ಹೊಡಿಯೋದು, ದೊಡ್ಡ ದೊಡ್ಡ ಬಂಡೆಗಳು ಹೊಡಿಯೋದು, ಕ್ವಾರಿ ಹೊಡಿಯೋದೆಲ್ಲ ನೀವು ನೋಡಿದ್ದೀರಾ. ಅವರಿಗೆ ಸ್ಟೋನ್ ಕಟ್ಟರ್ ಕಮ್ಯುನಿಟಿ ಅಂತ ಕರಿತೀವಿ. ಸೊ ಅವರು ಸಹಿತ ಇದನ್ನು ಮಾಡ್ತಾರೆ. ಸೊ ಅವ್ರಿಗೆ ಬೇಕಾಗಿರುವಂಥದ್ದು. ಆಮೇಲೆ ಇನ್ನೊಂದು ಇರುವಂಥದ್ದು ಕಲ್ಲು ಕೆತ್ತನೆ ಮಾಡುವಂಥದ್ದು, ಶಿಲ್ಪಕಲೆ. ಕೆಲವು ಕಲ್ಲುಗಳನ್ನ ಬಳಸಿ ನೀವು ಬೇಕಾಗಿರೋ ವಿಗ್ರಹಗಳನ್ನ ಮತ್ತೆ ಕಟ್ಟಡ ಕಟ್ಟಲಿಕ್ಕೆ ಬೇಕಾದಂತಹ ಕಂಬಗಳನ್ನ ಸುಂದರವಾಗಿ ಕೆತ್ತನೆ ಮಾಡ್ಕೊಡೋದೇ ಒಂದು ಕಲೆ ಇದೆ. ಆಯ್ತಾ. ಇವರು ಆಂಧ್ರ ಮತ್ತು ತಮಿಳ್ನಾಡಿಂದ ನಮ್ಮ ರಾಜ್ಯಕ್ಕೆ ಬಂದಿರುವಂತ ಕಲೆ. ಈಗ ಎಲ್ಲ ಕನ್ಸ್ಟ್ರಕ್ಷನ್ಸ್ ಅಲ್ಲಿ ನಾವು ಅದನ್ನ ನೋಡ್ತೀವಿ. ಸೊ ಆ ಕೆಲಸಗಳಿಗೆ ಮಾಡ್ಬೋದು. ಆಮೇಲೆ ಬೀಗ ಮಾಡೋರು, ಮೊದಲೆಲ್ಲ ಬೀಗ ಮಾಡೋದೆಲ್ಲ ಮಿಷಿನ್ ಮಾಡ್ತಾ ಇರಲಿಲ್ಲ, ಕೈನಲ್ಲಿ ಮಾಡ್ತಾ ಇದ್ರು. ಆಲಿಗರ್ ಈಸ್ ವೆರಿ ಫೇಮಸ್. ಆಯ್ತಾ. ಅವರು ಒಂದು ಚಿಕ್ಕ ಕೀನಲ್ಲಿ 6, 8, 12 ಲಿವರ್ ಕೀನ ಮಾಡ್ತಾ ಇದ್ರು. ಲಿವರ್ ಜಾಸ್ತಿ ಆದಷ್ಟು ಅದು ಭದ್ರತೆ ಜಾಸ್ತಿ ಅಂತ ತಂತ್ರಜ್ಞಾನ ಅವ್ರಿಗೆ ಗೊತ್ತಿತ್ತದು. ಕೂತ್ಕೊಂಡು ಮನೆ ತಂದವರು ಮಾಡೋರು ಅಂತ ಬೀಗ ಮಾಡೋರು. ಆಮೇಲೆ ಬಂಗಾರದ ಕೆಲಸ ಮಾಡೋರು. ಓಕೆ. ಆಮೇಲೆ ಕಂಬಾರಿಕೆ, ಆಮೇಲೆ ಚರ್ಮದ ಕೆಲಸ ಆವಾಗಲೇ ಹೇಳಿದ್ದೀನಿ. ಅದರಲ್ಲೂ ಈಗ ಇತ್ತೀಚೆಗೆ ಚಪ್ಪಲಿಗೆ ತುಂಬಾ ಡಿಮಾಂಡ್ ಬರ್ತಾ ಇದೆ. ಚರ್ಮದ ಚಪ್ಪಲಿ ಇದೆಯಲ್ಲ, ಕಾಲಿಗೆ ತಂಪು, ಆಮೇಲೆ ಕಾಲು ಒಡೆಯೋದಿಲ್ಲ, ಉರಿ ಬರೋದಿಲ್ಲ. ಹಾಗಾಗಿ ಈಗ ಪ್ಯೂರ್ ಚರ್ಮದ್ದೇ ಬೇಕು ಅಂತ ಕೇಳೋರಿದ್ದಾರೆ. ರೆಕ್ಸಿನ್ ಬೇಡ, ಮತ್ತೆ ಸಿಂಥೆಟಿಕ್ ಬೇಡ, ನಮ್ಗೆ ಚರ್ಮದ್ದೇ ಬೇಕು ಅನ್ನೋದು ಈಗ ಹೊಸ ಟ್ರೆಂಡಿಂಗ್. ಆಯ್ತಾ. ಇದಕ್ಕೆ ನಾವು ವ್ಯಾಲ್ಯೂ ಅಡಿಷನ್ ಮಾಡ್ಬೋದು. ಅದು ಸಿಗೋದಿಲ್ಲ, ಹಳ್ಳಿನಲ್ಲೇ ತಾನೇ ಸಿಗೋದು. ಸೊ ಅದಕ್ಕೆ ತಗೊಂಡಿದ್ದಾರೆ. ಬುಟ್ಟಿ ಹಣಿಯವರು, ಬಿದಿರಿನ ಕೆಲಸ ಮಾಡೋರು, ಆಮೇಲೆ ಗಾರೆ ಕೆಲಸ ಮಾಡೋರು, ಅದೇ ಒಂದು ಕಲೆ. ಈಗ ಮಿಷಿನ್ ಬಂದಿದ್ರು ಸಹಿತ ಅವರು ಮಾಡೋಷ್ಟು ಆಕಾರಗಳು ವಿನ್ಯಾಸಗಳನ್ನ ಮಿಷಿನ್ ಅಲ್ಲಿ ಮಾಡಕ್ಕಾಗಲ್ಲ. ನಿಜ ತಾನೆ. ಗಾರೆ ಕೆಲಸದವ್ರಿಗೆ ಒಂದು ಕಿಟ್ ಬೇಕಾಗತ್ತೆ. ಅದಕ್ಕೆ ಚಾಪೆ ಹಣಿಯೋರು. ಉದಾಹರಣೆಗೆ ಈ ಸುತ್ತಮುತ್ತಲು ಎಲ್ಲಿ ನೀರು ಹರಿತದೆ, ಆ ನೀರು ಹರಿಯುವ ಆಜುಬಾಜಿನಲ್ಲಿ ಬೆಳೆಯುವ ಜೊಂಡುಲ್ಲು, ಅದನ್ನ ಬಳಸ್ಕೊಂಡು ಚಾಪೆಗಳು ಮಾಡ್ತಾ ಇದ್ರು. ಪ್ರತಿ ವರ್ಷ ಜಾತ್ರೆ ಆಯ್ತು ಅಂದ್ರೆ ಚಾಪೆ ತಂದು ಇಟ್ಕೊಳ್ಳೋರು ಮನೆಯಲ್ಲಿ. ವರ್ಷಕ್ಕೊಂದ್ಸರಿ ಅದು ಹಾಳಾದ್ಮೇಲೆ ಇನ್ನೊಂದು ರಿಪ್ಲೇಸ್ ತಗೊಂಡ್ಬರ್ತಾ ಇದ್ರು. ಜಾತ್ರೆಗೆ ಹೋದಾಗ ಅವ್ರು ತರ್ತಾ ಇದ್ದಿದ್ದೆ ಚಾಪೆಗಳು, ಅಥವಾ ಊಟಕ್ಕೆ ಕುತ್ಕೊಳ್ಳೋ ಅಂತ ಚಿಕ್ಕ ಚಿಕ್ಕ ಚಾಪೆಗಳು, ಪೂಜೆಗೆ ಕುತ್ಕೊಳ್ಳೋ ಅಂತ ಚಿಕ್ಕ ಚಿಕ್ಕ ಚಾಪೆಗಳು, ಅಥವಾ ಮನೆಯಲ್ಲೆಲ್ಲ ಏನಾದ್ರು ಪಾರ್ಟಿಷನ್ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಬೇಕಾದಂತ ಚಾಪೆಗಳು. ಅದನ್ನೇ ಮುಂದುವರೆದು ಈ ಜೊಂಡುಲ್ಲಲ್ಲೇ ಇನ್ನೂ ಕೆಲವು ತರ ಹುಲ್ಲುಗಳಿದೆ, ಅದನ್ನ ತಂದು ಕಡ್ಡಿ ಪೊರಕೆ ಅಂತ ಕರೀತಾರೆ. ಅದನ್ನ ತಂದು ಬಣ್ಣ ಕಟ್ಟಿ ಚಾಪೆ ಹಣಿಯೋ ಕುಟುಂಬಗಳಿದೆ. ಈ ಉದಾಹರಣೆ ಕಡ್ಕೊಳ ಚಾಪೆ, ಅದೇ ರೀತಿ ಕಾಳಿ ಹುಂಡಿ ಚಾಪೆ ಅಂತ ತಲಕಾಡ್ ಹತ್ರ ಬರುತ್ತೆ, ವೆರಿ ಫೇಮಸ್ ಅದು. ಆಯ್ತಾ. ಒಂದ್ ಜೊತೆಗೆ ಇಷ್ಟು ಅಂತ ಮಾರ್ತಾರೆ. ಸೊ ಆ ತರದಿರೋದನ್ನ ನಾವು ನೋಡ್ತಾ ಇದೀವಿ. ಸೊ ಅವರು ತಗೊಳ್ಬಹುದು. ಆಮೇಲೆ ತೆಂಗಿನ ನಾರಿನ ಉತ್ಪನ್ನಗಳು, ತೆಂಗು ಬೆಲೆ ಇದೆ. ಇದೇನಿರುತ್ತೆ, ತೆಂಗಿನ ಶೆಲ್ ತೊಗಟೆ ಇರುತ್ತಲ್ಲ ಮೇಲ್ಗಡೆದು, ಅದನ್ನ ಬಿಡಿಸಿದಾಗ ಅದರೊಳಗಡೆ ನಾರು ಬರುತ್ತೆ. ಧೂಳೆಲ್ಲ ಹೋದ ಮೇಲೆ ನಾರು ಸಿಗತ್ತಲ್ವಾ, ಆ ನಾರಿನ ಉತ್ಪನ್ನಗಳು ತುಂಬಾ ಬೆಲೆ ಇದೆ. ಹಳ್ಳಿಗಳಲ್ಲಿ ನೋಡಿ, ನೊಗ, ಕೈ ಹಗ್ಗ, ಮುಸುಡು ಕುಕ್ಕೆ, ನಿಲುವಾಗಿಲು, ಇವನ್ನೆಲ್ಲ ಮಳೆಗಳಲ್ಲಿ ಇಟ್ಕೊಳ್ತಾ ಇದ್ರು. ಹಗ್ಗ ಬೇಕಂದ್ರೆ ಅದನ್ನೇ ತರ್ತಾ ಇದ್ರು, ಯಾಕಂದ್ರೆ ಅದು ಪ್ರಾಣಿಗಳಿಗೂ ಈಸಿ, ಹಿಡ್ಕೊಳ್ಳೋಕ್ಕೂ ಈಸಿ ಅಂತೇಳಿ ಕೆಲವು ಸಮುದಾಯಗಳನ್ನ ಹೊಸದು ಬಿಟ್ಟು ಮಾಡಿಟ್ಕೊಳ್ಳೋರು. 1 ಎಳೆ ಹಗ್ಗ, 3 ಎಳೆ ಹಗ್ಗ, 5 ಎಳೆ ಹಗ್ಗ. 1 ಎಳೆ ಹಗ್ಗ ಅಂದ್ರೆ ತಿಕ್ಕಾಗಿರುತ್ತೆ, 5 ಎಳೆ ಹಗ್ಗ ಅಂದ್ರೆ ದಪ್ಪ, 9 ಎಳೆ ಅಂದ್ರೆ ಇನ್ನೂ ದಪ್ಪ. ಆಯ್ತಾ. ಕಾಲಾವಧಿ ಹಗ್ಗಗಳು, ಕಾಲಾವಧಿ ಹಗ್ಗಕ್ಕೆಲ್ಲ ನಾವು ಟ್ರೈನ್ ದಾರ ಬಳಸ್ತಾನೆ ಇರಲಿಲ್ಲ, ಬಳಸ್ತಾ ಇದ್ದಿದ್ದೆಲ್ಲನೂ ತೆಂಗಿನ ನಾರಿನ ಇದನ್ನೇ. ಅದರಲ್ಲಿ ತಂತ್ರಜ್ಞಾನ ಬಂದಿದೆ. ಈ ಕೈಯಲ್ಲಿ ಹೊಸೆಯೋ ಬದಲು ಇವ್ರು ಏನು ಮಾಡ್ಬೋದು, ಒಂದು ರಾಟೆ ಇಟ್ಕೊಂಡು ತಿರುಗಿಸೋದ್ರಿಂದ ಎಷ್ಟು ಉದ್ದ ಬೇಕಾದ್ರೂ ಹಗ್ಗ ಮಾಡ್ಬೋದು. ಅದನ್ನು ಟ್ವಿಸ್ಟರ್ ಅದೇ ರಾಟೆಗೆ ಸಿಗಿಸಿ 3 ಎಳೆ, 5 ಎಳೆ, 7 ಎಳೆ, 9 ಎಳೆ, 11 ಎಳೆ ತಿರುಗಿಸಿದ್ರೆ ತುಂಬ ಅದನ್ನು ಕಠಿಣ ಕೆಲಸಗಳಿಗೆ ಬಳಸುವ ಹಗ್ಗಗಳಾಗತ್ತೆ. ಅದಕ್ಕೆ ಒಳ್ಳೆಯ ಅವಕಾಶ ಇದೆ, ಅವ್ರು ತಗೊಳ್ಬೋದು. ಗೊಂಬೆ ತಯಾರಿಕೆ, ಆಮೇಲೆ ಪೊರಕೆ ತಯಾರಿಕೆ, ಮುಖ್ಯವಾಗಿ ತೆಂಗಿನ ಗರಿಯಿಂದ ಬರುವಂಥ ಅದನ್ನು, ಅದೇ ಒಂದು ಕೌಶಲ. ಅದಕ್ಕೇನು ತುಂಬ ಇದು ಬೇಕಾಗಿಲ್ಲ. ಆದರೆ ಕೂತ್ಕೊಂಡು ಕೆಲಸ ಮಾಡುವಂತಹ ತಂಡ ಬೇಕು. ವಯಸ್ಸಾದವರು, ಮಧ್ಯಮ ವಯಸ್ಸಿನವರು, ಹೊರಗಡೆ ಹೋಗಿ ಬಿಸಿಲಲ್ಲಿ ಕೆಲಸ ಮಾಡೋಕ್ಕಾಗದೇ ಇರೋರೆಲ್ಲ ಈ ವೃತ್ತಿ ಮಾಡ್ಬೋದು. ಮತ್ತು ತೆಂಗಿನ ಗರಿಗೊಂದು ವ್ಯಾಲ್ಯೂ ಅಡಿಷನ್ ಆಗುತ್ತೆ, ಮೌಲ್ಯವರ್ಧನೆ ಆಗುತ್ತೆ ಅಲ್ವಾ. ಅವರು ಮಾಡೋದಿದೆ. ಇನ್ನು ಗೊಂಬೆ ತಯಾರಿ ಮಾಡೋರಿದ್ದಾರೆ.
ಉದಾಹರಣೆಗೆ ಇವರು ನಮಗೆ ನಂಜನಗೂಡು ಸುತ್ತಮುತ್ತಲು ಸಿಗ್ತಾರೆ. ಚನ್ನಪಟ್ಟಣ ಟಾಯ್ಸ್ ನೀವೆಲ್ಲ ಕೇಳಿದಿರ. ಅವ್ರು ಗೊಂಬೆ ಮಾಡೋದಕ್ಕಿಂತ ಮುಖ್ಯ ಅರ್ಗಿಂದ ಬಣ್ಣ ಮಾಡಿ ಹಚ್ತಾರಲ್ಲ, ಅದಕ್ಕೆ ಫೇಮಸ್ ಅವರು. ಅದೇ ರೀತಿ ಧಾರವಾಡದ ಹತ್ರ ಕಲಗಟ್ಟಿಗೆ ಅಂತ ಇದೆ, ತೊಟ್ಲುಗಳು ಮಾಡ್ತಾರೆ. ಕಲಗಟ್ಟಿಗೆ ತೊಟ್ಲು ಅಂದ್ರೆ ಫೇಮಸ್. ಆಯ್ತಾ, ನಮ್ಮ ಮನೆಗೆ ಮಗು ಆಗತ್ತೆ ಅಂತ ಗೊತ್ತಾದ್ರೆ 6 ತಿಂಗಳ ಮೊದಲು ಆರ್ಡರ್ ಕೊಟ್ಟಿರ್ತಾರೆ, ನಮ್ಗೆ ಆ ತೊಟ್ಲು ಬೇಕು ಅಂತ. ಅದೊಂದು ಸಾಂಪ್ರದಾಯಿಕ ತೊಟ್ಲು. ಈ ಥರ ಅನೇಕ ಕರಕುಶಲ ಇವು ನಮ್ಮ ಹತ್ರ ಇದೆ, ಅವುಗಳಿಗೆ ಕೊಡ್ಲಿಕ್ಕಾಗತ್ತೆ. ಇದಾದ್ಮೇಲೆ ಹೇರ್ ಕಟ್ ಮಾಡೋ ಅಂತ ಇದರಲ್ಲ, ಅದಕ್ಕೆ ಅವ್ರಿಗೆ ಸಹಿತ ಇದರಲ್ಲಿ ಅವಕಾಶ ಇದೆ. ಮಡಿವಾಳ್ರು ಆಯ್ತಾ, ಬಟ್ಟೆನ ಶುದ್ಧಿ ಮಾಡಿ ಮಡಿ ಮಾಡಿ ಎಲ್ಲ ಸಂದರ್ಭಗಳಿಗೂ, ಅದು ಪುರುಡಿರ್ಲಿ, ತಿಥಿ ಇರಲಿ, ಸಾವಿರಲಿ, ಶುಭ ಕಾರ್ಯ ಇರಲಿ, ಜಾತ್ರೆ ಇರಲಿ, ಬಟ್ಟೆಗಳನ್ನ ಮಡಿ ಮಾಡಿಕೊಡ್ತಾ ಇದ್ದದೆ ಅವರು. ಅವ್ರ ಹತ್ರ ತಂತ್ರಜ್ಞಾನ ಇದೆ. ಅದಕ್ಕೆ ಒಲೆ ಹಾಕ್ಕೊಂಡು ಹಬೆ ಮಾಡಿ ಬಟ್ಟೆಗಳನ್ನೆಲ್ಲ ಬೇಯಿಸಿ ಕ್ಲೀನ್ ಮಾಡಿ ಒಣಗಿಸಿ ಐರನ್ ಮಾಡಿ ನಮಗೆ ತಂದು ಕೊಡ್ತಾ ಇದ್ರು. ಎಷ್ಟೋ ಹಳ್ಳಿಗಳಲ್ಲಿ ಅವರಿಗೆ ಹಣ ಕೊಡೋದಕ್ಕಿಂತ ಏನು ಮಾಡೋರು, ಅವ್ರು ಬೆಳೆದ ಬೆಳೆನೇ ಅವ್ರಿಗೆ ಕೊಡ್ತಾ ಇದ್ರು. ಅಕ್ಕಿ, ರಾಗಿ, ಭತ್ತ, ಹಣ್ಣುಗಳು, ತೆಂಗಿನಕಾಯಿ ಜೀವನ ಮಾಡೋಕ್ಕೆ ಮನೆಗೆ ವಾರ ಮಾಡ್ಕೊಂಡ್ಬಿಟ್ಟಿರ್ತಿದ್ರು ಅವರು. ಆ ಮನೆಗೆ ಸೇವೆ ಕೊಡ್ತಾ ಇದ್ರು. ಈಗ ಅದು ಮುಂದುವರೆದ ಭಾಗ ಆಗಿದೆ. ಯಾಕಂದ್ರೆ ಒಂದು ಚಿಕ್ಕ ಮಗು ಸ್ಕೂಲ್ಗೆ ಹೋಗುವ ಐರನ್ ಬೇಕು ಅಂತಾರೆ, ಮನೆಯಲ್ಲಿ ಐರನ್ ಬಾಕ್ಸ್ ಇಲ್ಲ ಅಂದರೆ ಎತ್ಕೊಂಡೋಗಿ 5 ರೂಪಾಯಿ ಕೊಟ್ಟು ಐರನ್ ಮಾಡಿಸ್ಕೊಂಬರ್ತಾರೆ. ಅದೊಂದು ಟ್ರೆಂಡ್ ಈಗ, ನಿಜ ಅಂತಾನೆ. ಅವ್ರಿಗೆ ಸಹಿತ ಇದೆ. ಆಮೇಲೆ ಟೈಲರ್ಸ್ ಆಯಿತಾ, ಯಾರು ದೊಡ್ಡ ದೊಡ್ಡ ಮಿಷಿನ್ ಅಲ್ಲ, ಸಾಮಾನ್ಯ ಟೈಲರ್ಸ್ ಯಾರಿದ್ದಾರೆ ಅವ್ರಿಗೆ ಸಹಿತ ಇದರಲ್ಲಿದೆ. ಆಮೇಲೆ ಇನ್ನೊಂದು ಮುಖ್ಯವಾಗಿರೋದು ಮೀನು ಬಲೆಯನ್ನು ಮಾಡೋರು. ಇದು ನದಿ ಎಲ್ಲ ಹರಿಯತ್ತೆ, ಅಲ್ಲೆಲ್ಲ ಇದೆ. ದೊಡ್ಡ ದೊಡ್ಡ ಕೆರೆಗಳೆಲ್ಲಿದೆ ಅಲ್ಲೂ ಮೀನುಗಾರಿಕೆ ಇದೆ, ಅವ್ರಿಗೂ ಬಲೆಗಳು ಬೇಕು. ಯಾರು ನಾಡದೋಣಿಗಳು ಬಳಸ್ತಾ ಇದ್ದಾರೆ ಅವ್ರಿಗೂ ಬಲೆಗಳು ಬೇಕು. ಈ ಬಲೆಗಳು ಮಾಡಿಕೊಡೋದೇ ಒಂದು ತಂತ್ರಜ್ಞಾನ. ಸೊ 18 ಈ ಥರದ ವಿವಿಧ ರೀತಿಯ ಕರಕುಶಲ ಸಂಗತಿಗಳಿಗೆ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ನೆರವು ಸಿಗ್ತದೆ. ಸರ್, ಹಾಗಿದ್ರೆ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸೋ ವಿಧಾನ ಆಗಿರ್ಬೋದು, ಅದಕ್ಕೆ ಅಗತ್ಯ ದಾಖಲಾತಿಗಳಾಗಿರ್ಬೋದು, ಏನೇನೆಲ್ಲ ಬೇಕಾಗುತ್ತೆ ಸರ್? ಕರೆಕ್ಟ್. ಇದೊಂದು ಈ ಒಂದು ನಮ್ಮ ಸಂವಾದದ ತುಂಬ ಮುಖ್ಯವಾದ ಅಂಶ ಅಂತ ನಾನು ಅನ್ಕೊಳ್ತೀನಿ. ಮುಖ್ಯದಾಗಿ ದಾಖಲೆಗಳು ಏನು ಬೇಕು ಅಂತ ನೋಡೋಣ. ಸೊ ಇಲ್ಲಿ 2 ಥರ ಇದೆ. ಒಂದು ಇ ಶ್ರಮಿಕ್ ಅಂತ ಹೇಳಿ ಒಂದು ಪೋರ್ಟಲ್ನ ಕೇಂದ್ರ ಸರ್ಕಾರ ಬಿಟ್ಟಿದೆ. ಅಲ್ಲಿ ಹೋಗಿ ನೀವು ನಾಗರಿಕ ಸೇವಾ ಕೇಂದ್ರ, ಅಟಲ್ ಜಿ ಸ್ನೇಹ ಕೇಂದ್ರ ಅಥವಾ ಪಂಚಾಯಿತಿಯ ಈ ಕೇಂದ್ರಗಳಲ್ಲಿ ಮಾಡಿಸ್ಕೊಳ್ಬಹುದು. ಸೇವಾ ಸಿಂಧು, ಮುಖ್ಯವಾಗಿ ಸೇವಾ ಸಿಂಧು, ಇದರಲ್ಲಿ ಈ ಶ್ರಮಿಕ್ ಕಾರ್ಡ್ನ ನೀವು ಜನರೇಟ್ ಮಾಡ್ಕೋಬಹುದು. ಆಗ್ಬೋದಾ? ಆಮೇಲೆ 2ನೇದು ಬ್ಯಾಂಕ್ KYC ಸರಿ ಇರಬೇಕು, ಅಂದ್ರೆ ಅಕೌಂಟ್ ಚಾಲ್ತಿ ಇರಬೇಕು, ಅದಕ್ಕೆ ಆಧಾರ್ ಸೀಡ್ ಆಗಿರ್ಬೇಕು. ಆಯ್ತಾ? ಆಮೇಲೆ ಪ್ಯಾನ್ ನಂಬರ್ ಇರಬೇಕು. ಆಮೇಲೆ ಅರ್ಜಿ ಸಲ್ಲಿಸೋದಕ್ಕೆ ಅಲ್ಲೇ ಇದೆ, ಆನ್ಲೈನ್ ಅರ್ಜಿ ಸಲ್ಲಿಸ್ಬೋದು. ನೀವೇನು ಕಸಬು ಮಾಡ್ತೀರಾ ಅಂತ ಅದನ್ನ ವಿವರ ಹಾಕ್ಬೇಕು. ಆಮೇಲೆ ನಿಮಗೊಂದು ಯೋಜನಾ ವರದಿ, ಈಗ 1 ಲಕ್ಷ ರೂಪಾಯಿ ನಿಮಗೆ ಬೇಕು ಅಂದ್ರೆ ಏನಕ್ಕೆ ಖರ್ಚು ಮಾಡ್ತೀರಾ ಒಂದು ವರದಿ. ವಿಶ್ವಕರ್ಮದಲ್ಲಿ ಅರ್ಜಿಗಳೆಲ್ಲ ಹೋದ್ಮೇಲೆ ಒಂದು ಆಯ್ಕೆ ಪ್ರಕ್ರಿಯೆ ಇರ್ತದೆ, ಅವರು ಆಯ್ಕೆ ಮಾಡ್ತಾರೆ. ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಅಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡ್ತಾರೆ, ನೀವು ಮಾಡ್ತಾ ಇದೆಯಾ ಇಲ್ವಾ ಏನು ಅಂತ ದಾಖಲಾತಿ ಕಲೆಕ್ಟ್ ಮಾಡ್ತಾರೆ. ಅವ್ರಿಗೆ ಅದು ಒಪ್ಪಿಗೆ ಆಯಿತು ಅಂದ್ರೆ ನೀವು ಆಯ್ಕೆ ಆದ್ರಿ ಅಂತ ಅರ್ಥ. ಅದಾದ್ಮೇಲೆ ನಿಮಗೆ 5 ರಿಂದ 10 ದಿನದ ಒಂದು ಕೌಶಲ ಸಂವರ್ಧನ ತರಬೇತಿ ಇರ್ತದೆ. ಮೂಲ ಕೌಶಲ್ಯ ನಿಮ್ಗೇನು ಬೇಕಾಗಿಲ್ಲ, ಅದನ್ನು ಉನ್ನತ ದರ್ಜೆಗೆ ಹತ್ತಿಸ್ಕೊಳ್ಳೋದು ಮಾತ್ರ ಬೇಕು. ವೈಜ್ಞಾನಿಕ ರೀತಿ ನವೀನ ಕಲ್ಪನೆಯ ಉಪಾಯವಾಗಿ ಮಾಡುವಂಥದ್ದು, ಶ್ರಮ ಕಡಿತ ಮಾಡ್ಕೊಳ್ಳೋವಂಥ ವಿಚಾರಗಳನ್ನ ನಿಮ್ಗೆ ಹೇಳ್ಕೊಡ್ತಾರೆ. ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ ಸರ್ಟಿಫಿಕೇಟ್ ಆದಮೇಲೆ ನಿಮಗೆ ಬ್ಯಾಂಕ್ ಜೋಡಣೆ ಆಗುತ್ತೆ. ಆಯ್ತಾ? ನಿಮ್ಮ ಅಕೌಂಟಿಗೆ ಅಪ್ ಟು 1 ಲಕ್ಷ ರೂಪಾಯಿವರೆಗೂ ಸಾಲ ಸಿಗತ್ತೆ. ಅಪ್ ಟು 1 ಲಕ್ಷ ಸಿಗ್ಬೇಕಂತೇನಿಲ್ಲ. ಅವ್ರು ಬಂದು ನೋಡ್ತಾರೆ, 1 ಲಕ್ಷದವರೆಗೆ ನಿಂಗೆ ಸಾಲ ಕೊಡೋಕೆ ಅವಕಾಶ ಇದೆಯಪ್ಪ, ಸಿಗತ್ತೆ. ಅದಕ್ಕೆ ನಿಂಗೆ ಏನೇನಕ್ಕೆ ಹಣ ಬೇಕು ಅಂತ ಅವ್ರು ಒಂದು ಅಂದಾಜು ಮಾಡ್ತಾರೆ. ಅದು 1 ಲಕ್ಷ ಮೀರಬಾರ್ದು. 1 ಲಕ್ಷ ಅಥವಾ 1 ಲಕ್ಷದ ಒಳಗಡೆ ಇದ್ದರೆ ಅದು ನಿಮಗೆ ಸಿಗತ್ತೆ. ಆಮೇಲೆ 15 ರಿಂದ ಕಸುಬಿಗೆ ಆಧಾರವಾಗಿ 15 ರಿಂದ 25,000 ರೂಪಾಯಿವರೆಗಿನ ಟೂಲ್ ಕಿಟ್ ಸಿಗತ್ತೆ. ಇದು ಉಚಿತವಾಗಿ ಕೊಡ್ತಾರೆ ಯೋಜನೆ ಅಡಿನಲ್ಲಿ. ಇಡೀ ಕಾರ್ಯಕ್ರಮದ ಸುಂದರತೆ ಇರೋದು ಇದರಲ್ಲೇನೆ. ಯಾಕೆ ನಿಮಗೆ ಹೊಸ ರೀತಿಯ ನವೀನ ಮಾದರಿಯ ಟೂಲ್ ಕಿಟ್ ಸಿಗತ್ತೆ. ಓಕೆ, ಇದಾದ್ಮೇಲೆ ನಿಮಗೆ ಸಾಲದ ನೆರವು ಬರ್ತದೆ. ಇದಕ್ಕೆ ವರ್ಷಕ್ಕೆ 5% ಬಡ್ಡಿ, ಇದಕ್ಕಿಂತ ಜಾಸ್ತಿ ಇಲ್ಲ. ಇದಕ್ಕೆ ಎಷ್ಟು ಬಡ್ಡಿ? 5%. ಇದನ್ನ ನೀವು 3 ವರ್ಷದಲ್ಲಿ ತೀರಿಸಬೇಕು. ತೀರಿಸಾದ್ಮೇಲೆ ನಿಮಗೆ 2ನೇ ಸಾಲ ಕೊಡ್ತಾರೆ, ಅದು 2 ಲಕ್ಷ ರೂಪಾಯಿ ಕೊಡ್ತಾರೆ. ಇದು ಅರ್ಥ ಮಾಡ್ಕೋಬೇಕು. ಆಮೇಲೆ 2 ಲಕ್ಷ ತೀರಿಸಾದ್ಮೇಲೆ 3ನೇ ಸಾಲಕ್ಕೂ ನೀವು ಹೋಗ್ಬೋದು. ಇಲ್ಲ ಅಲ್ಲಿ ಸಿಗೋ ಕಿರು ಪ್ರಮಾಣದ ಸಾಲ ನಮಗೆ ಸಾಕಾಗಲ್ಲ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ಪ್ರಧಾನಮಂತ್ರಿ ಉದ್ಯೋಗ ಸೃಜನೆ ಯೋಜನೆ PMEGY ಅಂತ ಸ್ಕೀಮ್ ಇದೆ, ಅದರೊಳಗಡೆ ಹೋಗ್ಬೋದು. ಇಲ್ಲಾಂದ್ರೆ ಮುದ್ರಾ ಅಂತ ಇದೆ, ಅದರ ಒಳಗಡೆನೂ ಹೋಗ್ಬಿಟ್ಟು ನೀವು ಸಹಾಯ ತೆಗೆದುಕೊಳ್ಳೋಕ್ಕಾಗತ್ತೆ. ಆ ವಿಚಾರಗಳೇ ಬೇರೆ ಇದೆ, ಅದು ಇನ್ನೊಂದು ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋಣ. ಆಗ್ಬೋದಾ? ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ 2ನೇದಾಗಿ ಏನಾಗಿದೆ ಅಂದ್ರೆ ಇದರೊಳಗಡೆ, ಈ ಯೋಜನೆ ಒಳಗಡೆ ಒಂದು EDP ತರಬೇತಿ ಕೊಡ್ತಾರೆ. ಅದೊಂದು ಕಡ್ಡಾಯ
ಭಾಗವಹಿಸಲೇಬೇಕು. ಇಡೀ ಕಾರ್ಯಕ್ರಮದ ಯೋಜನೆಯ ಯಶಸ್ಸು ನಿಂತಿರೋದೇ EDP ಟ್ರೈನಿಂಗ್ ಮೇಲೆ, ಉದ್ಯಮಶೀಲತೆ ತರಬೇತಿ ಮೇಲೆ. ಎರಡನೇದು ನಿಮಗೆ ಮಾರುಕಟ್ಟೆ ಮತ್ತು ನೆಟ್ವರ್ಕಿಂಗ್, ಹೇಗೆ ನೀವು ಸಂಪರ್ಕ ಜಾಲ ಮಾಡಿಕೊಂಡು ಮಾಡಬೇಕು ಅನ್ನೋದಕ್ಕೂ ಏನು ಮಾಡ್ತಾರೆ, ನಿಮಗೆ ಸಹಾಯ ಮಾಡ್ತಾರೆ. ಮೂರನೇದಾಗಿ ಟ್ರಾನ್ಸಾಕ್ಷನ್, ಡಿಜಿಟಲ್ ಆಧಾರಿತ ವ್ಯವಹಾರವನ್ನು ನೀವೇನು ಮಾಡ್ತೀರ ಅದಕ್ಕೆ ತುಂಬ ಇನ್ಸೆಂಟಿವ್ಸ್ ಇಟ್ಟಿದ್ದಾರೆ. ಬ್ಯಾಂಕಲ್ಲೂ ಅಷ್ಟೇನೆ ಎಲ್ಲ ಟ್ರಾನ್ಸಾಕ್ಷನ್ಗಳಿಗೆ ವಿನಾಯಿತಿ ಇದೆ. ಮತ್ತೆ ಸರ್ಕಾರನೂ ವಿವಿಧ ರೀತಿಯ ನಿಮಗೆ ಪ್ರೋತ್ಸಾಹಕಗಳನ್ನು ಕೊಡಬೇಕು ಅಂತ ಹೇಳಿ ಪ್ಲಾನ್ ಮಾಡಿದೆ. ಆದಷ್ಟು ನೀವು ಟ್ರಾನ್ಸಾಕ್ಷನ್ ಮಾಡಬೇಕು. ಯಾಕಂದ್ರೆ ಈ ಗ್ರಾಮೀಣ ಮಟ್ಟದ ತಳ ಹಂತದ ಈ ಕುಶಲಕರ್ಮಿಗಳಲ್ಲಿ ಟ್ರಾನ್ಸಾಕ್ಷನ್ ಆಧಾರಿತ, QR ಕೋಡ್ ಆಧಾರಿತ, ಅಕೌಂಟ್ ಟು ಅಕೌಂಟ್ ಮನಿ ಟ್ರಾನ್ಸ್ಫರ್ ಮಾಡುವ ಪದ್ಧತಿಗಳ ಒಲವು ಸ್ವಲ್ಪ ಕಡಿಮೆ ಇದೆ. ಅದು ಕಷ್ಟ ಸಾಧ್ಯ ಅಂತ. ಆದರೆ ಈಗ ಅದನ್ನು ಸುಲಭ ಸಾಧ್ಯ ಮಾಡಿಬಿಟ್ಟಿದೆ ಸರ್ಕಾರ. ಯಾವ ಗ್ರಾಮದಲ್ಲಿ ಬೇಕಾದ್ರೂ ಕೂತ್ಕೊಂಡು ಎಲ್ಲಿಂದ ಎಲ್ಲಿ ಬೇಕಾದ್ರೂ ನೀವು ಹಣ ಕಳಿಸ್ಬೋದು, ಹಣವನ್ನು ತರಿಸ್ಕೋಬೋದು ಅಲ್ವಾ. ಆ ಥರ ನೀವೊಂದು ಪಾರದರ್ಶಕವಾಗಿ ವ್ಯವಹಾರ ಮಾಡಿದ್ರೆ ಅದಕ್ಕೆ ಕೆಲವು ಪ್ರೋತ್ಸಾಹಕಗಳು ಕೊಡ್ತಾರೆ. ಅಂಥವ್ರಿಗೆ ಮಾತ್ರ 2ನೇ ಲೋನ್ ಸಿಗುತ್ತೆ. ಪ್ರೋತ್ಸಾಹಕ ಅಂದ್ರೆ ಏನಿಲ್ಲ, 2ನೇ ಲೋನ್ ಅವರಿಗೆ ಅದು 2 ಲಕ್ಷ ರೂಪಾಯಿ ಆಗ್ತದೆ. ಸೊ ಆ ಥರ ಇವರು ಮಾಡ್ಕೊಳ್ಳಿಕ್ಕೆ ಆಗತ್ತೆ. ಇದು ನಾವು ಅರ್ಥ ಮಾಡ್ಕೋಬೇಕು. ಸರ್, ಹಾಗೇನೆ ಈ ಕರಕುಶಲ ವೃತ್ತಿಗಳಲ್ಲಿ ಅಂತ ನಾವು ಕಂಡುಬಂದಾಗ ವಿಶೇಷವಾಗಿ ನಮ್ಮ ಈ ಸರಗೂರು ಮತ್ತು HD ಕೋಟೆ ಭಾಗದಲ್ಲಿ ಆದಿವಾಸಿಗಳಲ್ಲೂ ಒಂದಷ್ಟು ಕರಕುಶಲ ವೃತ್ತಿಗಳನ್ನು ನೋಡ್ತೀವಿ ಸರ್. ಅದು ಬುಟ್ಟಿ ಎಣೆದಾಗಿರ್ಬೋದು ಅಥವಾ ಬಿದಿರಿನಿಂದ ಒಂದಷ್ಟು ವಸ್ತುಗಳನ್ನು ತಯಾರಿಸೋದಾಗಿರ್ಬೋದು, ಈ ಥರ ವಿವಿಧ ರೀತಿಯ ತಮ್ಮ ಒಂದು ಕರಕುಶಲ ವೃತ್ತಿಗಳನ್ನು ಮಾಡ್ತಾ ಬರ್ತಾ ಇದ್ದಾರೆ ಸರ್. ಅವ್ರಿಗೆ ಈ ಆದಿವಾಸಿಗಳಿಗೆ ಏನಾದರೂ ವಿಶೇಷತೆ ಮಾನ್ಯತೆ ಇದೆ ಸರ್ ಯೋಜನೆ ಅಡಿಯಲ್ಲಿ? ಖಂಡಿತವಾಗಿದೆ, ಅವ್ರಿಗೂ ಇದೆ. ಮುಖ್ಯವಾಗಿ ಅವರಲ್ಲಿ ಕಾಡು ಪ್ರದೇಶದಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಅವರಲ್ಲಿ ಅನೇಕ ದಿನಬಳಕೆ ವಸ್ತುಗಳನ್ನು, ಅಗತ್ಯ ವಸ್ತುಗಳನ್ನು, ಅಲ್ಲಿ ಸಿಗುವ ವಸ್ತುಗಳನ್ನೇ ಬಳಸ್ಕೊಂಡು ಮಾಡೋದನ್ನ ನಾವು ಗಮನಿಸಿದ್ದೀವಿ. ಮುಖ್ಯವಾಗಿ ಒಂದು ಬಿದಿರು ಬಳಸ್ಕೊತಾರೆ, ಅನೇಕ ರೀತಿಯ ಬಳ್ಳಿಗಳನ್ನ ಬಳಸ್ಕೊತಾರೆ, ಅನೇಕ ರೀತಿಯ ಹುಲ್ಲುಗಳನ್ನ ಬೆಳೆಸ್ಕೊತಾರೆ. ಅವ್ರಿಗೂ ಇವನ್ನೆಲ್ಲ ಮಾಡ್ಲಿಕ್ಕೆ ಅವಕಾಶ ಇದೆ. ಎಷ್ಟೋ ಕಡೆ ನಾನು ಗಮನಿಸಿದ್ದೀನಿ, ಮೈಸೂರು, ಚಾಮರಾಜನಗರ, ಕೊಡಗು ಕಡೆ ಅರಣ್ಯದ ಒಳಗಡೆ ಹೋಗಿ ಸಂಗ್ರಹ ಮಾಡ್ಕೊಳ್ಳೋಕ್ಕಾಗದೇ ವೃತ್ತಿಗಳು ನಿಲ್ಲಿಸಿರೋರು ಇದ್ದಾರೆ. ಹೌದು. ಬಂಬು ಸರಿಯಾದ ಪ್ರಮಾಣದಲ್ಲಿ ಅವರಿಗೆ ಸರಬರಾಜಾಗದೆ ತೊಂದರೆಯಲ್ಲಿ ಇರುವಂಥ ಈ ವೃತ್ತಿನೇ ಬಿಟ್ಟಿರೋರ್ನು ನಾವು ನೋಡ್ತಾ ಇದ್ದೀವಿ. ಈಗ ಅನೇಕ ಜಾತ್ರೆಗಳಾದಾಗ, ಮುಖ್ಯವಾಗಿ ನಂಜನಗೂಡು ಜಾತ್ರೆ, ಆಮೇಲೆ ಬಿಳರಂಗಪ್ಪನ ಜಾತ್ರೆ, ಸುತ್ತೂರು ಜಾತ್ರೆ, ನಮ್ಮ ಹಿಮ್ಮತ್ ಗೋಪಾಲ ಸ್ವಾಮಿ ಬೆಟ್ಟ ಜಾತ್ರೆ, ಮಲೆ ಮದೇಶ್ವರನ್ ಜಾತ್ರೆ, ಚಿಕ್ಕಮ್ಮ ದೇವಿ ಸರಗೂರಲ್ಲಿರೋ ಅಮ್ಮನ ಜಾತ್ರೆ, ಅಥವಾ ನಮ್ಮ ಗದ್ದಿಗೆ ಜಾತ್ರೆ, ಇವುಗಳಲ್ಲೆಲ್ಲ ನಾವು ಬಿದಿರಿನ ಪದಾರ್ಥಗಳು ನೋಡ್ತಾ ಇದ್ವಿ. ಅದಕ್ಕೆ ಮೇದಾರ ಅಂತ ಒಂದು ಸಮುದಾಯ ಇದೆ, ಅವರು ಮಾಡ್ತಾ ಇದ್ರು, ಮತ್ತೆ ನಮ್ಮ ಬುಡಕಟ್ಟು ಜನರು ಮಾಡ್ತಾ ಇದ್ರು. ಅದನ್ನ ತಂದು ಹಣಕ್ಕೆ ಅನ್ನೋದಕ್ಕಿಂತ ಒಂದು ಸಂತೋಷಕ್ಕೆ ಮಾರಾಟ ಮಾಡ್ತಿದ್ರು. ಬಂದವರೆಲ್ಲ ಏನ್ ಮಾಡೋರು, ಗೌರಿ ಹಬ್ಬ ಬರ್ತಾ ಇದೆ ಅಂತ ಮರ ತಗೊಂಡೋಗೋರು, ಜಾತ್ರೆಗೆ ಹೋಗಿದೀವಿ ಅಂತ. ಯಾಕೆ ಎಲ್ರಿಗೂ ಆಹಾರ ಪದಾರ್ಥಗಳನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ, ಕಲ್ಲು ಮಣ್ಣಿಂದ ವಿಂಗಡಣೆ ಮಾಡ್ಲಿಕ್ಕೆ ಅವ್ರ ಮರಗಳೇ ಬೇಕಾಗಿತ್ತು. ಈಗಿನ ತರ ಡಿಸ್ಟೋನ್ ಮಿಷಿನ್ಗಳು ಇರಲಿಲ್ಲ, ಎಲ್ಲ ಮ್ಯಾನ್ ಮೇಡೇ ಇದ್ದಿದ್ದು, ಹ್ಯೂಮನ್ ಇಂಟರ್ವೆನ್ಷನ್ನೇ ಇದ್ದಿದ್ದು. ಅದಕ್ಕೆ ಬಂದು ತೊಗೊಂಡೋಗ ಕುಕ್ಕೆಗಳು ತೊಗೊಂಡೋಗ್ತಾ ಇದ್ರು. ಕುಕ್ಕೆಗಳಂದ್ರೆ ಏನೋ, ಕೋಳಿ ಸಾಕೋದಕ್ಕೂ ಕುಕ್ಕೆ ಇತ್ತು, ಕೋಳಿ ಮೇಲೆ ಬೋರ್ಲ್ ಹಾಕೋದಕ್ಕೂ. ಯಾಕಂದ್ರೆ ಬೆಕ್ಕು, ನಾಯಿ, ಹದ್ದಿಂದ ರಕ್ಷಣೆ ಬೇಕು ಅಂದ್ರೆ ಏನ್ ಮಾಡೋರು, ಎಲ್ಲರೂ ಹೋಗ್ಬೇಕು ಅಂದ್ರೆ ಅದರೊಳಗಡೆ ಕುಕ್ಕೆ ಒಳಗಡೆ ಹಾಕಿ ಮುಚ್ಚಿಬಿಟ್ಟು ಹೋಗ್ಬಿಡ್ತಾ ಇದ್ರು. 100 ಥರ ದೊಡ್ಡದಾಗೂ ಮಾಡಿಸ್ಕೊಳ್ತಾ ಇದ್ರು, ನಿಜ ತಾನೆ. ಅದಾದ್ಮೇಲೆ ಪರಿಷೆ ಮತ್ತು ಜಾತ್ರೆ, ಮದುವೆಗಳಲ್ಲಿ ಊಟ ಬಡಿಸೋದಕ್ಕೆ ಸಹಿತ ಒಂದು ಮಕ್ರಿ ಥರ ಮಾಡಿಸ್ಕೊಳ್ತಾ ಇದ್ರು. ಅದ್ರ ಮೇಲೆ ಒಂದು ಬಟ್ಟೆ ಹಾಕೊಂಡು, ಪಂಚೆ ಹಾಕೊಂಡು, ನೀರಿನಲ್ಲಿ ಒದ್ದೆ ಮಾಡಿದ ಪಂಚೆ ಹಾಕೊಂಡೆಲ್ಲ ಅನ್ನ ನೀಡ್ತಾ ಇದ್ರು. ಈ ಥರ ಅನ್ನದ ಕೈಯಲ್ಲೆಲ್ಲ ಕೊಡೋದಿರ್ಲಿಲ್ಲ ಅವಾಗ, ಹಿಂಗೆ ತಗೊಂಡು ಇಡ್ತಾ ಇದ್ರು. ಇದನ್ನೆಲ್ಲ ನಾವು ಗಮನಿಸಿದೀವಿ, ನಿಜ ತಾನೆ. ಆಮೇಲೆ ಅನೇಕ ಜಾತ್ರೆಗಳಲ್ಲಿ ರಥ ಕಟ್ಟೋದಕ್ಕೂ ಬಿದಿರು ಬಳಸ್ತಾ ಇದ್ರು. ಅದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಸೀಳೋದು, ಆಮೇಲೆ ಚಿಕ್ಕ ಚಿಕ್ಕ ತುಂಡುಗಳು ಮಾಡ್ಕೊಡೋದು, ಇವುಗಳನ್ನೆಲ್ಲ ಯಾರು ಮಾಡ್ತಾ ಇದ್ರು, ಅವರೇ ಮಾಡ್ತಾ ಇದ್ರು ಅಲ್ವಾ. ಈ ಥರದವ್ರಿಗೆಲ್ಲ ಇದರಲ್ಲಿ ಖಂಡಿತ ಅವಕಾಶ ಇದೆ ಸರ್. ಹಾಗೇನೆ ನಾವು ಒಂದಷ್ಟು ಇತಿಹಾಸವನ್ನ ಗಮನಿಸಿದ ಸಂದರ್ಭದಲ್ಲಿ ಯಾವುದೇ ಒಂದು ಕರಕುಶಲ ವೃತ್ತಿಯನ್ನ ಆಧರಿಸಿ ಆ ಒಂದು ಜಾತಿ ಉಟ್ಕೊಂಡಿರುತ್ತೆ ಸರ್. ಇದಕ್ಕೇನಾದರೂ ಈ ವೃತ್ತಿಯನ್ನ ಈ ಸಮುದಾಯದವರೇ ಮಾಡಬೇಕು, ಈ ವೃತ್ತಿಗೆ ಸಂಬಂಧಪಟ್ಟಂತೆ ಇವರೇ ಅರ್ಜಿಯನ್ನು ಹಾಕಬೇಕು ಅಂತ ಏನಾದರೂ ಮಾನದಂಡ ಇದೆಯಾ ಸರ್? ಈಗ ಕೆಲವು ಸಮುದಾಯಗಳು ಇದು ನಮ್ಮ ವೃತ್ತಿ ಅನ್ಕೊಂಡು ಮಾಡ್ಕೊಂಬಂದಿರೋರಿಗೆ ಇಲ್ಲಿ ತುಂಬಾ ಅವಕಾಶ ಇರುವಂಥದ್ದು. ಹೌದು, ಇದು ನೀವು ಗಮನಿಸಬೇಕು. ಈ ಹೊಸದಾಗಿ ಕಲ್ತ್ಕೊಂಡು ನಾವು ಮಾಡ್ತೀವಿ ಅನ್ನೋದಕ್ಕೆ ಬೇರೆ ಯೋಜನೆಗಳಿದೆ, ಅದರಲ್ಲಿ ನೀವು ಮಾಡ್ಬೋದು. ಇವೆಲ್ಲ ಆ ಸಮುದಾಯದ ವೃತ್ತಿ ಆಧಾರಿತ ಕೆಲಸಗಳೇ. ಈಗ ಮಡಿವಾಳರ ಕೆಲಸ ಯಾರು ಮಾಡಕ್ ಸಾಧ್ಯ? ಅವರು ಮಾತ್ರ ಮಾಡಕ್ ಸಾಧ್ಯ. ಯಂತ್ರಗಳಿಟ್ಕೊಂಡು ನಾನೇನೋ ಇಂಡಸ್ಟ್ರಿ ತರ ಮಾಡ್ತೀನೋ, ಕೆಲವ್ರು ಮಾಡ್ಬೋದೇನೋ, ಡಿಪ್ಲೊಮಾ ಮಾಡಿರೋರು, ಇಂಜಿನಿಯರಿಂಗ್ ಮಾಡಿರೋರು, ಇನ್ಯಾವುದೋ ಡಿಗ್ರಿ ಮಾಡಿರೋರು. ಅದಕ್ಕೆ ನಾವೇನಂತೀವಿ ಡ್ರೈ ಕ್ಲೀನರ್ಸ್ ಅಂತ ಕರಿತೀವಿ, ನಿಜ ತಾನೆ. ಆ ವಿಚಾರಗಳೇ ಬೇರೆ. ಅರೆ ಮಡಿವಾಳ ವೃತ್ತಿ ಮಾಡ್ತಾ ಇರೋನು ಡ್ರೈ ಕ್ಲೀನರ್ ಮಾಡ್ತೀನಿ. ಈಗ ಮೊದಲೆಲ್ಲ ಇದ್ಲಿಟ್ಕೊಂಡು ಅವನು ಐರನ್ ಮಾಡ್ತಾ ಇದ್ರು, ಈಗ ಸ್ಟೀಮ್ ಐರನಿಂಗ್ ಅಂತ ಬಂದಿದೆ.
ಅದಕ್ಕೆ ಸ್ವಲ್ಪ ಬೆಲೆನೂ ಜಾಸ್ತಿ ಇದೆ, ಅರ್ಥ ಆಯ್ತಾ? ಅದಕ್ಕೆ ಸ್ವಲ್ಪ ತಂತ್ರಜ್ಞಾನ ಅಳವಡಿಸ್ಕೊಳ್ಳಿಕ್ಕೆ, ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಳ್ಳಿಕ್ಕೆ ಅವ್ರಿಗೆ ಸ್ವಲ್ಪ ಹಣ ಬೇಕಲ್ವಾ? ಅದನ್ನು ಮಡಿವಾಳ ಕುಟುಂಬದಲ್ಲಿರೋ ಯುವಕರಿಗೆ ನಾವು ಲಿಂಕ್ ಮಾಡ್ಬೋದು. ಹಾಗೇನಾಗತ್ತೆ, ಸಾಂಪ್ರದಾಯಿಕವಾಗಿ ಇದ್ದಂತಹ ಕಷ್ಟಪಟ್ಕೊಂಡು ಮಾಡೋದನ್ನ ಬಿಟ್ಟು ವೈಜ್ಞಾನಿಕವಾಗಿ ಮತ್ತೆ ಹೈಜೆನಿಕ್ ಆಗಿ ಆಮೇಲೆ ಜನರ ಮನೋಭಾವಕ್ಕೆ ತಕ್ಕಾಗಿ ಐರನ್ ಮಾಡ್ಕೊಡ್ಬೋದಲ್ಲ, ಆಗ ಅವ್ರ ವೃತ್ತಿಗಿನ್ನೂ ಗಟ್ಟಿತನ ಬರ್ತದಲ್ಲ. ಅದನ್ನ ಇಲ್ಲಿ ನಾವು ಪ್ರಮೋಟ್ ಮಾಡ್ಲಿಕ್ಕೆ ಅವಕಾಶ ಇದೆ. ಯಾರೇನ್ ಬೇಕಾದ್ರೂ ವೃತ್ತಿ ಮಾಡ್ಬೋದು ಅಂತ ಇದೆ, ಅದರ ಚತುರತೆ ಕುಶಲತೆ ಯಾರಿಗೂ ಬರೋದಿಲ್ಲ. ಆ ಪ್ರೊಫೆಷನಲಿಸಮ್ ಅಂತೀವಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಅದು MBA ಕಾಲೇಜಲ್ಲಿ ಕಲ್ತ್ಕೊಂಡು ಮಾಡೋ ಅಂಥದ್ದಲ್ಲ. ಅದೊಂದು ಸಂಪ್ರದಾಯ ಇರಬೇಕು, ಒಂದು ನಡವಳಿಕೆ ಇರಬೇಕು, ಒಂದು ಮನೋಭಾವ ಇರಬೇಕು ಆ ಮಂತನದಲ್ಲಿ, ಆ ವ್ಯಕ್ತಿನಲ್ಲಿ. ಅವಾಗ ಮಾತ್ರ ಬರುವಂಥದ್ದು. ಕೆಲವರು MBA ಇಂದ ಕಲ್ತ್ಬಿಟ್ಟು ಚಾಣಾಕ್ಷರು ಕಲ್ತ್ಕೊಂಡು ಮಾಡ್ತಾ ಇರ್ಬೋದು, ಅವ್ರ ಪರ್ಸೆಂಟೇಜ್ ತುಂಬಾ ಕಡಿಮೆ. ಮತ್ತೆ ದೊಡ್ಡ ಪ್ರಮಾಣದಲ್ಲಿ ನಾವು ನೋಡಿದಾಗ ವೃತ್ತಿ, ಮನೆತನ, ಅದೊಂದು ಕಲ್ಚರ್ ಇದೆ ಅಲ್ವಾ ಸಮುದಾಯದಲ್ಲಿ, ಅವರಿಂದ ಮಾತ್ರ ಅದಾಗುವಂಥದ್ದು. ನಾನು ನೋಡಿದ್ದೀನಿ ಉತ್ತರ ಕನ್ನಡ ಜಿಲ್ಲೆನಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ತುಂಬಾ ಜನ ಇವರಿದ್ದಾರೆ, ಮೇದಾರ್ ಕಮ್ಯುನಿಟಿ ಅವರು, ಶಿವಮೊಗ್ಗ ಕಡೆನೂ ಇದ್ದಾರೆ. ಅವರು ಮಾಡೋ ಥರ ಕೆಲಸ ನಾವು ಯಾರೂ ಮಾಡೋಕ್ಕಾಗಲ್ಲ. ಅವ್ರು ಇಡೀ ಫ್ಯಾಮಿಲಿ ಎಂಟರ್ಪ್ರೈಸು, ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರವ್ರಿಗೂ 90 ವರ್ಷದವರು ಏನೋ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರಿಗೆ ಲಾಭ ಬರ್ತಾ ಇದೆ. ಒಬ್ಬ ಮಾಡಿಕೊಂಡು ಉಳಿದವ್ರು ಕೂತ್ಕೊಂಡು ತಿಂತೀವಂದ್ರೆ ಇದು ಲಾಭ ಇಲ್ಲ. ಮನೆಯವರೆಲ್ಲ ಒಂದಲ್ಲ ಒಂಥರ ಶ್ರಮವನ್ನು ಏನು ಮಾಡ್ತಾರೆ, ಹಂಚ್ಕೊತಾರೆ, ತಮ್ಮ ಕೊಡುಗೆಯನ್ನು ಕೊಡ್ತಾರೆ. ಹಾಗಾಗಿ ಒಟ್ಟಾರೆ ಆ ವಸ್ತುಗಳು ತಯಾರಾದಾಗ ಏನು ಮಾಡ್ತಾರೆ, ಲಾಭ ಬರ್ತದೆ. ಉದಾಹರಣೆಗೆ ಆ ಭಾಗದಲ್ಲಿ ಮಾಡುವಂತಹ ಎಲ್ಲ ಕರಕುಶಲ ವಸ್ತುಗಳನ್ನ ಎಲ್ಲಿ ಮಾರ್ತಾ ಇದ್ರು, ಸೌದತ್ತಿ ಯಲ್ಲಮ್ಮನ ಜಾತ್ರೆಯಲ್ಲಿ ಮಾರ್ತಾರೆ. ವರ್ಷದಲ್ಲಿ 2-3 ಸರ್ತಿ ಜಾತ್ರೆಗೆ ತಲ್ಲು ಹೋಗುತ್ತೆ. ಇಲ್ಲಾಂದ್ರೆ ಬನಶಂಕರಿ ಅಮ್ಮ ಜಾತ್ರೆಗೆ ಹೋಗುತ್ತೆ, ಇಲ್ಲಿ ಬಾದಾಮಿ ಹತ್ರ. ಎಷ್ಟು ಲಾರಿ ತಗೊಂಡೋಗಿ ನೀವು, 15 ದಿನದಲ್ಲಿ ಖಾಲಿ ಆಗುತ್ತೆ. ಇಡೀ ವರ್ಷದ ದುಡಿಮೆ ಎಲ್ಲ ಅಲ್ಲೇ ಮಾಡ್ಕೊಂಡ್ಬಿಡ್ತಾರೆ ಅವರು. ಅದನ್ನು ನಾವು ನೋಡಿದ್ದೀವಿ. ಈ ಭಾಗದಲ್ಲೂ ಅದೇ ಥರ ಐತೆ. MMS ಜಾತ್ರೆಗೆ ವರ್ಷದಲ್ಲಿ 3-4 ಸರ್ತಿ ಜಾತ್ರೆಯಲ್ಲಿ ಅದನ್ನೇ ಹಾಕ್ಕೊಂಡಿರ್ತಾ ಇದ್ರಿ. ಆ ಬಸ್ಸಲ್ಲಿ ನೋಡಿ ಪುಟ್ಟಿಗಳು, ಮರಗಳು, ಮತ್ತೊಂದು ಮಗದೊಂದನ್ನ ಎತ್ಕೊಂಡ್ಬರ್ತಾ ಇದ್ದು ನಾವು ನೋಡ್ತಾ ಇದ್ವಿ. ಈಗ ಅಲ್ಲೂ ಕಡಿಮೆ ಆಗ್ಬಿಟ್ಟಿದೆ, ನಿಜ ಅಲ್ವಾ? ಸೊ ಇದನ್ನ ಹೆಂಗಾದ ನಾವು ರಿವೈವ್ ಮಾಡ್ಲಿಕ್ಕೆ ಆಗತ್ತಾ ಅನ್ನೋದು ನಾವು ಯೋಚನೆ ಮಾಡೋದು ವಿಶ್ವಕರ್ಮ ಯೋಜನೆಯ ಮುಖ್ಯ ಆಶಯ ಆಗಿದೆ. ಸರ್, ಹಾಗೇನೆ ಈ ಯೋಜನೆಯಿಂದಾಗಿ ವಿವಿಧ ರೀತಿಯ ತರಬೇತಿಗಳನ್ನು ಪಡ್ಕೊಂಡಾಗಿ ಮತ್ತೆ ಅದಕ್ಕೆ ಬ್ಯಾಂಕ್ನಿಂದ ಸಾಲ ಸೌಲಭ್ಯವನ್ನು ಪಡ್ಕೊಂಡು ಆ ಒಂದು ಕರಕುಶಲ ವೃತ್ತಿಯನ್ನ ಉತ್ತೇಜಿಸೋ ನಿಟ್ಟಿನಲ್ಲಿ ಈ ಯೋಜನೆ ಎಷ್ಟೆಲ್ಲ ಅನುಕೂಲಗಳನ್ನ ಅಥವಾ ಪ್ರಯೋಜನಗಳನ್ನ ಮಾಡ್ಕೊಡ್ತಾ ಇದೆ. ಕೆಲವು ಮುಖ್ಯ ಸಂಗತಿಗಳಿದೆ, ಇದನ್ನು ಗಮನ ಮಾಡೋಣ ನಾವು. ಸರ್, ಒಂದೇದು ವಿಶ್ವಕರ್ಮ ಯೋಜನೆ ಪೋರ್ಟಲ್ ಇದೆಯಲ್ಲ, ಅದನ್ನ ನಮ್ಮ ನಾಗರಿಕ ಸೇವಾ ಕೇಂದ್ರ ಅಥವಾ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಿಗೆ ಹೋಗಿ ನೀವೇನ್ ಮಾಡಬೇಕು, ಒಂದು ವಿಶ್ವಕರ್ಮ ಪೋರ್ಟಲ್ ಏನಿದೆಯಲ್ಲ ಅದರಲ್ಲಿ ನೋಂದಾಯಿಸ್ಕೋಬೇಕು. ಅದಕ್ಕೆ ಆಧಾರ್ ಕಾರ್ಡು ಮತ್ತೆ ನಿಮ್ಮ OTP ಆಧಾರಿತ ಇದು ಬೇಕಾಗ್ತದೆ, ಟೆಲಿಫೋನ್. ಅದನ್ನ ನೀವು ಹಾಕಿದ ತಕ್ಷಣ ನಿಮ್ಗೆ ನಂಬರ್ ಜನರೇಟ್ ಆಗುತ್ತೆ. ಆಗ ನಿಮ್ಗೊಂದು ಗುರುತಿನ ಚೀಟಿ ಸಿಗತ್ತೆ, ಐಡೆಂಟಿಫಿಕೇಶನ್ ನಂಬರ್. ಅದಾದ್ಮೇಲೆ ನೀವೇನ್ ಮಾಡ್ಬೇಕು, ಮಿಕ್ಕಿದ್ದನ್ನ ಅಪ್ಲೋಡ್ ಮಾಡೋದು, ಇದನ್ನೆಲ್ಲ ಮಾಡ್ಬೇಕು. ಇವೆರಡು ತುಂಬಾ ಮುಖ್ಯವಾದ ಸಂಗತಿ. ನೀವೇ ಹೋಗಿ ಇದು ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರವಾಗಿ ಯಾರು ಮಾಡೋದಿಲ್ಲ. ಕೊನೆಗೆ ಎಲ್ಲೂ ನಿಮ್ ದೂರ ಹೋಗೋಕ್ಕಾಗಲ್ಲ, ನಿಮ್ ಪಂಚಾಯಿತಿಯಲ್ಲಿ ಬೇಕಾರೋಗಿ ಅಪ್ಲೋಡ್ ಮಾಡ್ಬೋದು. ಆಯ್ತಾ? ಇದನ್ನು ಮಾಡಿಸ್ಕೊಳ್ಳೋದು ತುಂಬಾ ಮುಖ್ಯ ಇದೆ. ಇದು ಎಲ್ಲರೂ ಗಮನಿಸಲೇಬೇಕು. ಅದಾದ್ಮೇಲೆ ಏನಾಗತ್ತೆ, ನೀವು ಸೆಲೆಕ್ಟ್ ಆಗಿದ್ದೀರಿ ಅಂತ ಆದ್ಮೇಲೆ ಅವ್ರು ಬಂದು ಪರಿಶೀಲನೆ ಮಾಡ್ತಾರೆ, ವೆರಿಫಿಕೇಶನ್ ಅಂತ ಕರೀತಾರೆ. ಆಯ್ತು, ನೀವು ಆಯ್ಕೆ ಮಾಡಿದ್ದೀರಿ ಅಂತ ಒಂದು ನಿಮಗೆ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ, ಪತ್ರ ಕೊಟ್ಟಾದ್ಮೇಲೆ ಆಮೇಲೆ ನಿಮಗೆ ಉಪಕರಣಗಳ ಪ್ರೋತ್ಸಾಹನ ಕೊಡ್ತಾರೆ. ಅದಾದ್ಮೇಲೆ ನೀವು ತರಬೇತಿ ಪಡಿತೀರಾ, ಸಾಲದ ನೆರವು ಸಿಗತ್ತೆ. ಆಮೇಲೆ ಡಿಜಿಟಲ್ ವ್ಯವಹಾರವನ್ನು ಪ್ರೋತ್ಸಾಹಿಸ್ತಾರೆ. ಆಮೇಲೆ ಅಲ್ಲಿ ಇವರು ನಿಮಗೆ ಮಾರುಕಟ್ಟೆ ಬೆಂಬಲವನ್ನ ಕೊಡ್ತಾರೆ. ಆನ್ಲೈನ್ ಆಫ್ಲೈನ್ ಮಾರುಕಟ್ಟೆ ಮಾಡ್ಕೊಳ್ಳಿಕ್ಕೆ ದೊಡ್ಡ ದೊಡ್ಡ ಮೇಳಗಳನ್ನ ಮಾಡಿಸ್ತಾರೆ. ಮತ್ತೆ ಬೈಯರ್ಸ್ ಇರ್ತಾರಲ್ಲ, ಅವರ ನಿಮ್ಮ ನಡುವೆ ಒಂದು ಸಂಪರ್ಕವನ್ನ ಮಾಡಿ ನೀವು ಪೂರೈಕೆ ಮಾಡಿಕೊಟ್ರೆ ಅವರನ್ನ ಮಾರಾಟ ಮಾಡ್ಬೋದು. ಈ ಥರದನ್ನು ಅವರು ಮಾಡಲಿಕ್ಕೆ ಇದು ಮಾಡಿದ್ದಾರೆ. ಮತ್ತೆ ಇನ್ನೊಂದು ಅರ್ಹತೆಯಲ್ಲಿ ತುಂಬ ಮುಖ್ಯವಾದ ಸಂಗತಿ ಏನಂದ್ರೆ, ಒಂದು ಕುಟುಂಬದಿಂದ ಒಬ್ಬರೇ ಇದಕ್ಕೆ ಅರ್ಹರಾಗುವಂಥದ್ದು. ಯಾರಿಗೆ 18 ವರ್ಷ ದಾಟಿದೆ ಅವರೆಲ್ಲ ನೋಂದಾಯಿಸ್ಕೋಬಹುದು. ಈಗ ವಯಸ್ಸಾದವರಿದ್ದಾರೆ, ಮಧ್ಯಮ ವಯಸ್ಸು ದಾಟ್ಬಿಟ್ಟಿದೆ, ನಮ್ಮನೆಯಲ್ಲಿ ಒಬ್ಬ ಯುವಕ ಇದ್ದಾನೆ, ಅವನ ಹೆಸರಿನಲ್ಲಿ ಬೇಕಾದ್ರೆ ನೀವು ನೋಂದಾಯಣೆ ಮಾಡಿ ಏನ್ ಮಾಡ್ಬೋದು, ಅದೇ ವೃತ್ತಿಯಲ್ಲಿ ಅವ್ರು ಮುಂದುವರಿತಾರೆ ಅಂದ್ರೆ ಸಹಾಯ ಮಾಡ್ಕೊಳ್ಳಿಕ್ಕೆಲ್ಲ ಅವಕಾಶ ಇದೆ. ಸೊ ಇದನ್ನೊಂದು ನೀವು ಗಮನಿಸಬೇಕು. ಆದರೆ ಈ ಹಿಂದೆ ಇನ್ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಸಹಾಯಧನ ಪಡೆದಿರಬಾರ್ದು ಆ ನಿರ್ದಿಷ್ಟ ವೃತ್ತಿಗೆ. ಆ ವ್ಯಕ್ತಿ ಪಡೆದಿದ್ದಾನೆ ಅಂದ್ರೆ ಅವ್ರು ಪಡ್ಕೊಳಕ್ ಆಗಲ್ಲ. ಅವಾಗ ನೀವೇನ್ ಮಾಡ್ಬೋದು, ಮುಂದೆ ಯಾರಿದ್ದಾರೆ ನಿಮ್ಮ ತಲೆಮಾರು, ಅವ್ರ ಹೆಸರಿನಲ್ಲಿ ಇದರಲ್ಲಿ ಸೌಲಭ್ಯ ಪಡ್ಕೊಳ್ಳಿಕ್ಕೆ ಇದೆ. ಒಂದು ಕುಟುಂಬಕ್ಕೆ ಒಬ್ಬರಿಗೆ ಮಾತ್ರ ಕೊಡ್ತಾರೆ. ಆದ್ರೆ ಯಾರೇ ಕಾರಣಕ್ಕೂ ಸರ್ಕಾರಿ ನೌಕರರು ಯಾರು ಇರಬಾರ್ದು, ಮತ್ತೆ ಅವರ ಕುಟುಂಬದ ಸದಸ್ಯರಿಗೆ ಅರ್ಹತೆ ಇರೋದಿಲ್ಲ. ಸೊ ಇದನ್ನು ನೀವು ಗಮನ ಮಾಡಬೇಕು. ಮತ್ತು ಇದರದೇ ಪೋರ್ಟಲ್ ಇದೆ, www.vishwakarma.gov.in
IN ಅಂತ ಇದೆ, ಇನ್ ಅನ್ಬಾರ್ದು, IN ಅನ್ಬೇಕು. ಇದರಲ್ಲಿ ಹೋಗ್ಬಿಟ್ಟು ನೀವು ನೋಂದಾಯಿಸ್ಕೊಳ್ಳೋಕೆ ಅವಕಾಶ ಇದೆ. ಅದು ಸ್ಟೇಟ್ ಕೇಳುತ್ತೆ, ಡಿಸ್ಟ್ರಿಕ್ಟ್ ಕೇಳುತ್ತೆ, ತಾಲೂಕ್ ಕೇಳುತ್ತೆ, ಪಂಚಾಯತ್ ಕೇಳುತ್ತೆ ಅಥವಾ ವಾರ್ಡ್ ಕೇಳುತ್ತೆ. ಅದು ಹಾಕ್ಬಿಟ್ರೆ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ಹೋಗುತ್ತೆ. ಅಲ್ಲಿರೋ ಬ್ಯಾಂಕ್ ಅಧಿಕಾರಿಗಳಿಗೆ ನೋಡಿ ಈ ಥರದವರು ಬೇಡಿಕೆ ಸಲ್ಲಿಸ್ತಾ ಇದ್ದಾರೋ ಪರಿಶೀಲನೆ ಮಾಡಿ ಅವರಿಗೆ ನೀವು ಕೊಡಿ ಅಂತ. ಆ ಥರ ಇದುವರೆಗೂ 2,10,00,000 ಜನಕ್ಕೆ ನೆರವು ಸಿಕ್ಕಿದೆ ನಮ್ಮ ದೇಶದಲ್ಲಿ. ಇದು ಶುರುವಾಗಿದೆ 2023ರಲ್ಲಿ. 2 ವರ್ಷದಲ್ಲಿ ಅಷ್ಟು ಜನನ ಮುಟ್ಲಿಕ್ಕೆ ಸಾಧ್ಯ ಆಗಿದೆ. ಇದು ಮುಖ್ಯ. ಸೊ ನೀವು ಎಷ್ಟು ಕಾರ್ಯಕ್ಷಮತೆಯಿಂದ ಬ್ಯಾಂಕ್ ಜೋಡಣೆ ಮಾಡಿಕೊಂಡು ಬ್ಯಾಂಕ್ ಸಂಪರ್ಕವನ್ನು ನೀವು ಇಟ್ಕೊಳ್ತೀರಿ ಅಷ್ಟೆಲ್ಲ ನೆರವುಗಳು ಪಡ್ಕೊಳ್ಳೋಕೆ ಅವಕಾಶ ಇದೆ. ಒಂದು ವೇಳೆ ಅವರಿಗೆ ಯಾವುದೋ ಒಂದು ಮೂಲಭೂತ ಸೌಕರ್ಯ ಬೇಕಾಯಿತು, ಒಂದು ವರ್ಕ್ ಶೆಡ್ ಬೇಕಾಯಿತು ಅಥವಾ ಒಂದು ಮನೆ ಬೇಕಾಯಿತು, ಅದನ್ನು ಬೇರೆ ಯೋಜನೆಯಲ್ಲಿ ಪಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಇದು ಅರ್ಥ ಮಾಡಿ. ಅದು ರಾಜ್ಯ ಸರ್ಕಾರದ ಯೋಜನೆಗಳು ಇದೆ, ಅದರಿಂದನೂ ನೀವು ಪಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಕೇಂದ್ರ ಸರ್ಕಾರದ ಯೋಜನೆಗಳು ಇದೆ. ಉದಾಹರಣೆಗೆ ಈಗ ಕಾಬ್ಲರ್ಸು, ಚರ್ಮದ ಕೆಲಸ ಮಾಡೋರೆಲ್ಲ ಒಟ್ಟಿಗೆ ನಾವು ಜೀವನ ಮಾಡ್ತಾ ಏನೋ ಕೆಲಸ ಮಾಡ್ತೀವಿ ಅಂತ ನೀವು ಮುಂದೆ ಬಂದರೆ, ಈಗ ಉದಾಹರಣೆಗೆ ಮಳವಳ್ಳಿ ಹತ್ರ ಒಂದು ದೊಡ್ಡ ಕಾಲೋನಿನ ಕಟ್ಕೊಟ್ಟಿದ್ದಾರೆ. ಈಗ ಮೈಸೂರಿನಲ್ಲಿ ಮೇಟಗಳ್ಳಿ ಅಂತ ಇದೆ. ಅಲ್ಲಿ ಮೈಸೂರಿನಲ್ಲಿ ಒಂದು ಪರಂಪರಾಗತವಾದ ಒಂದು ಕರಕುಶಲ ಇದೆ, ಇನ್ಲೇ ವರ್ಕ್ ಅಂತೇಳಿ. ಮೊದಲು ಆನೆ ದಂತವನ್ನು ಬಳಸ್ಬಿಟ್ಟು ಏನು ಮಾಡ್ತಾಯಿದ್ರು, ಚಿತ್ರಗಳನ್ನ ಬೇರೆ ಬೇರೆ ಕರಕುಶಲ ವಸ್ತುಗಳು ಮಾಡ್ತಾಯಿದ್ರು. ಈಗ ಅದೆಲ್ಲ ಹೋಗಿದೆ. PVC ಇದೆ, PVCನಲ್ಲೇ ಮಾಡ್ತಾರೆ. ಅಲ್ಲಿ ಮುಖ್ಯವಾದದ್ದು ಏನಪ್ಪ ಅಂದರೆ 3D ಎಫೆಕ್ಟ್ ಚಿತ್ರಗಳು ಮಾಡ್ತಾರೆ. ಅದು ಯಾರಿಗೂ ಮಾಡೋಕ್ಕೆ ಬರೋಲ್ಲ, ಮೈಸೂರದು ಮಾತ್ರ ಅದು ಪೇಟೆಂಟ್. ಅವ್ರಿಗೊಂದು ಕಾಲೋನಿನೇ ಮಾಡಿಕೊಟ್ಬಿಟ್ಟಿದ್ದಾರೆ. 400-500 ಕುಟುಂಬಗಳು ಒಂದೇ ಪ್ರದೇಶದಲ್ಲಿ ಜೀವನ ಮಾಡ್ತಾ ಇದ್ದಾರೆ. ಆಯಿತಾ, ಅವ್ರಿಗಲ್ಲಿ ಬೇಕಾಗಿರೋ ಗೋಡನ್ನು, ಆಮೇಲೆ ಅದನ್ನು ತಯಾರು ಮಾಡಲಿಕ್ಕೆ ಬೇಕಾದಂತಹ ಜಾಗಗಳು, ಬ್ಯಾಂಕ್ ಸಂಪರ್ಕ, ಲೋನುಗಳು, ಯಂತ್ರೋಪಕರಣಗಳು, ಆಮೇಲೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಸಹಿತ ಕೊಡಿಸಿದ್ದಾರೆ. ಈ ಥರದಕ್ಕೆ ನೀವೇನು ಮಾಡಬೇಕು, ಮುಂದಿನ ಆಲೋಚನೆಗಳು ಇಟ್ಕೋಬೇಕು. ಕೆಲಸ ಮಾಡ್ತಾ ಮಾಡ್ತಾ ನಮ್ಮಲ್ಲಿ ಏನಾಗಬೇಕಂತ ಹೇಳಿದ್ರೆ, ಇದರಲ್ಲಿ ಹೆಂಗೆ ನಾವು ದೊಡ್ಡ ವಿಸ್ತೃತ ಮಾಡ್ಕೊಳ್ಳೋಕ್ಕಾಗತ್ತೆ, ದೊಡ್ಡದಾಗಿ ಬೆಳಿಬೋದು. ಯಾಗ ದೊಡ್ಡದಾಗಿ ಬೆಳೆದು ನಾನು ತುಂಬ ವ್ಯವಹಾರವನ್ನು ಮಾಡಿ ಲಾಭ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈ ಅವಕಾಶಗಳ ಕಡೆನೇ ಮುಂದಕ್ಕೆ ಹೋಗಬೇಕು. ಈಗ ನಾನೊಬ್ಬರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಅವ್ರು ಲಕ್ಷ್ಮೇಶ್ವರದಲ್ಲಿ ಇದ್ದಾರೆ, ಗದಗ ಜಿಲ್ಲೆಯಲ್ಲಿ. ಆತ 30 ವರ್ಷದಿಂದ ಈ ಥರ ಬೇರೆ ಬೇರೆ ಥರ ಹಣಿಗೆ ಕೆಲಸಗಳು ಮಾಡ್ತಾರೆ. ಯಾವುದು ಕಡ್ಡಿ ಪೊರಕೆ, ಆಮೇಲೆ ಬೇರೆ ಬೇರೆ ಹುಲ್ಲುಗಳು, ಆಮೇಲೆ ಕಾಟನ್ ದಾರಗಳು, ಕಾಟನ್ ಇದರಿಂದ ಮಾಡೋ ಬಟ್ಟೆಗಳಿಂದ ಬೇರೆ ಬೇರೆ ಥರ ಚರ್ಮದ್ದು. ಆಮೇಲೆ ಈ ದನ ಸತ್ತಾದ ಮೇಲೆ ಆ ಕೊಂಬುಗಳು ಬಿಸಾಕ್ತಾ ಇದ್ರು. ಆ ಕೊಂಬುನ ತಗೊಂಬಂದು ಅದರಲ್ಲಿ ಸಹಿತ ಆಭರಣಗಳು ಮಾಡ್ತಾರೆ. ಈ ಬೆಲ್ಟ್ ಬಕ್ಕಲ್ ಮಾಡ್ತಾರೆ, ಪೆನ್ನುಗಳು ಮಾಡ್ತಾರೆ. ಅದಕ್ಕೆ ತುಂಬ ಡಿಮಾಂಡ್ ಇದೆ. ಅರಬ್ ಕಂಟ್ರಿನಲ್ಲಿ ದನದ ಕೊಂಬಿನ ಪದಾರ್ಥಗಳು ಧರಿಸೋದು ಅದೃಷ್ಟ ಅಂತ ನಂಬಿದ್ದಾರೆ. ಇಲ್ಲಿಂದ ಅದು ಎಕ್ಸ್ಪೋರ್ಟ್ ಆಗುತ್ತೆ. ಆ ವ್ಯಕ್ತಿ ಅದನ್ನು ಮಾಡ್ತಾ ಇದ್ದಾನೆ. ಯಾಕಂದರೆ ಅವ್ರ ಊರ ಹತ್ರ ಈ ಥರ ಎಂಬೆ ಕೊಂಬುಗಳು ತಂತಂದು ಸುರಿತಾ ಇದ್ರು. ಏನು ಮಾಡೋದು ಅಂತ ಗೊತ್ತಿರಲಿಲ್ಲ. ಇದನ್ನು ಹೋಗಿ ಆತ ಹೈದ್ರಾಬಾದ್ ಚಾರ್ಮಿನಾರ್ ಹತ್ರ ಹೋಗಿ ಆ ತಂತ್ರಜ್ಞಾನವನ್ನು ಕಲ್ತ್ಕೊಂಬಂದ್ಬಿಟ್ಟು ಹೈ ಪ್ರೆಷರ್ನಲ್ಲಿ ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ವಸ್ತುಗಳು ಮಾಡಿ ಕೊಡೋರು ಇದ್ದಾರೆ. ಏನೋ ಅದಕ್ಕೆ ಬಳಸೋವಂಥ ತಂತ್ರಗಾರಿಕೆ, ಕರಕುಶಲತೆ, ಮರದಲ್ಲಿ ಮಾಡುವ ಕೆತ್ತನೆಗಳಿಗೆ ಬಳಸೋ ಕರಕುಶಲ ಎಲ್ಲ ಒಂದೇನೆ. ಅರೆ ಕಚ್ಚಾ ವಸ್ತು ಮಾತ್ರ ಬೇರೆ ಬೇರೆ, ಬೇಡಿಕೆ ಬೇರೆ ಬೇರೆ, ಮತ್ತು ಅದಕ್ಕೆ ಸಿಗುವಂಥ ಮಾನ್ಯತೆ ಮತ್ತು ಧಾರಣೆಗಳು ಬೇರೆ ಬೇರೆ. ಇದನ್ನು ನೀವು ಇಲ್ಲಿ ಗಮನಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇದರಲ್ಲಿ ಪಡಿತರ ಚೀಟಿ ಮುಖ್ಯ, ನೀವು ಹಾಕಲೇಬೇಕು. ಒಂದು ವೇಳೆ ಪಡಿತರ ಚೀಟಿ ಇಲ್ಲ ಅಂತ ಇಟ್ಕೊಳ್ಳೋಣ, ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಕುಟುಂಬದ ಎಲ್ಲ ಸದಸ್ಯರು ಆಧಾರ್ ಕಾರ್ಡ್ನ ನೀವು ಸೀಡ್ ಮಾಡಿದ್ರೆ ಅದಕ್ಕೂ ಮಾನ್ಯತೆ ಇದೆ. ಈಗ ಉದಾಹರಣೆಗೆ ಎಲ್ಲೋ ಇದೆ, ನಾ ಬೆಳಗಾಂನಲ್ಲಿ ಇದ್ದೆ, ಅಲ್ಲೊಂದು ರೇಷನ್ ಕಾರ್ಡ್ ಇದೆ ಒಂದು ಕುಟುಂಬದ ಜೊತೆ, ಅದನ್ನು ಇಲ್ಲಿ ಬಂದು ಜೀವನ ಮಾಡ್ತಾ ಇದ್ದೀನಿ, ಇಲ್ಲ ನನ್ನದೇ ಕುಟುಂಬ ಬೇರೆ ಆಗಿದೆ, ನಾನು ಪಡ್ಕೊಳ್ಳೋಕೆ ಆಗಿಲ್ಲ, ನನ್ನದೇ ಸ್ವತಂತ್ರವಾದ ಪಡಿತರ ಚೀಟಿ, ಏನು ಮಾಡೋದು ಅಂತ ಗೊಂದಲ ಇರುತ್ತೆ. ಅವಾಗ ಏನು ಮಾಡ್ಬೋದು, ಪೋರ್ಟಲಲ್ಲಿ ಮನೆಯಲ್ಲಿ ಯಾರ್ಯಾರಿದ್ದೀರಿ ಎಲ್ಲರೂ ಆಧಾರ್ ನಂಬರ್ನ ನೀವು ಸೀಡ್ ಮಾಡಿದ್ರೆ ಅದಕ್ಕೂ ಸಹಿತ ಮಾನ್ಯತೆ ಇದೆ. ಇದು ನೀವು ಗಮನಿಸಬೇಕು. ಮತ್ತು ಅದಕ್ಕಾಗಿ ಯಾರೂ ಗೊಂದಲ ಮತ್ತು ಗಾಬರಿಗೆ ಒಳಗಾಗಬಾರ್ದು. ಇದು ತುಂಬ ಕರಕುಶಲ ಮಾಡೋ ಜನರ ಸ್ನೇಹಿಯಾದ ಕಾರ್ಯಕ್ರಮ. ಯಾವುದೇ ಗಾಬರಿ, ಗೊಂದಲ, ದಲ್ಲಾಳಿಗಳಿಗೆ ಮಾಹಿತಿ ಕೊರತೆಗೆ ಇಲ್ಲಿ ಅವಕಾಶ ಇಲ್ಲ. ಒಂದು ಬೇಡಿಕೆ ಆಧಾರಿತ ಯೋಜನೆ, ಬೇಡಿಕೆ ಆಧಾರಿತ. ಮತ್ತೆ ಇದಕ್ಕೆ ಕೆಲವು ಬ್ಯಾಂಕ್ಗಳನ್ನ ಅವರು ಐಡೆಂಟಿಫೈ ಮಾಡಿದ್ದಾರೆ. ಉದಾಹರಣೆಗೆ ಎಲ್ಲ ರಾಷ್ಟ್ರೀಕೃತ ಶೆಡ್ಯೂಲ್ ಬ್ಯಾಂಕ್ಗಳಲ್ಲಿ ನೀವು ತೆಗೆದುಕೋಬಹುದು ಸಾಲವನ್ನು. ಎರಡನೇದು ಪ್ರಾದೇಶಿಕ ಮತ್ತು ಗ್ರಾಮೀಣ ಬ್ಯಾಂಕ್ಗಳಿದೆ, ರೀಜನಲ್ ಬ್ಯಾಂಕ್ಸು ಮತ್ತು ಗ್ರಾಮೀಣ ಬ್ಯಾಂಕ್ಸ್, ಅವರಿಂದನೂ ಪಡ್ಕೋಬೋದು. ಮೂರನೇದು ಹಣಕಾಸು ಬ್ಯಾಂಕ್ಗಳಂತ ಇದೆ, ಕಿರು ಹಣಕಾಸು ಬ್ಯಾಂಕ್ಗಳು, ಅವರಿಂದನೂ ಮಾಡ್ಕೋಬೋದು. ಆಮೇಲೆ ಸಹಕಾರ ಬ್ಯಾಂಕ್ಗಳಂತ ಇದೆ, ಅಲ್ಲೂ ತಗೋಬೋದು. ಆಯಿತಾ, ಕೆಲವು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಾರ್ಪೊರೇಷನ್ಸ್ ಅಂತ ಮಾಡಿದ್ದಾರೆ, ಅಲ್ಲೂ ತೆಗೆದುಕೋಬೋದು. ಆಮೇಲೆ ಚಿಕ್ಕ ಚಿಕ್ಕ ಹಣಕಾಸು ಸಂಸ್ಥೆಗಳಿಗೆ ಮಾಡಿಕೊಂಡಿದ್ದಾರೆ, ಈಗ ಮೈಕ್ರೋ ಫೈನಾನ್ಸ್ ಕಂಪನೀಸ್, ಅಲ್ಲೂ ತಗೋಬೋದು. ಎಲ್ಲದಕ್ಕೂ ಹಣ ಕೊಡೋರು ಯಾರು?
ಗೌರ್ಮೆಂಟ್ ಆಫ್ ಇಂಡಿಯಾ, RBI ಕ್ರೆಡಿಟ್ ಗ್ಯಾರಂಟಿ ಟ್ರಸ್ಟ್ ಅಂತ ಮಾಡಿದ್ದಾರೆ. ಅದರಿಂದ ಅವ್ರಿಗೆ ಫಂಡ್ ಆಗುತ್ತೆ. ಅದೇ ನಿಮಗೆ ಸಾಲ ಕೊಡೋದು, ಅದನ್ನು ವಸೂಲಿ ಮಾಡೋದು, ನಿರ್ವಹಣೆ ಮಾಡೋದು ಮಾತ್ರ ಬ್ಯಾಂಕಿನ ಕೆಲಸ. ಬಟ್ ಗ್ಯಾರಂಟಿ ಕೊಡೋರು ಯಾರು? RBI. ಇದನ್ನು ಗಮನ ಇಟ್ಕೊಳ್ಳಿ. ಯಾವ ಬ್ಯಾಂಕು ನಿಮ್ದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡೋಕ್ಕಾಗಲ್ಲ. ಆದರೆ ಕೆಲವು ಕಡೆ ಏನಾಗ್ಬಿಡುತ್ತೆ, ನಮ್ಮ ಅಧ್ಯಯನಗಳು ಏನು ಹೇಳ್ತಾ ಇದೆ ಅಂದರೆ, ಒಂದೇ ಬ್ಯಾಂಕ್ಗೆ 50-60 ಅಪ್ಲಿಕೇಶನ್ ಒಟ್ಟಾಯ್ತು ಅಂತ ಇಟ್ಕೊಳ್ಳಿ. ಅವ್ನಿಗೆ ಅಷ್ಟು ಕೊಡೋದಕ್ಕೆ ಫಿಸಿಬಿಲಿಟಿ ಇರಲ್ಲ, ಸಾಧ್ಯ ಆಗಲ್ಲ. ಅವರೊಂದು 15 ಜನಕ್ಕೆ ಕೊಡ್ಬೋದು. ಅವ್ರೇನು ಹೇಳ್ತಾರೆ, ಈ ವರ್ಷ 15 ಜನಕ್ಕೆ ಕೊಡ್ಬೋದು ಅಷ್ಟೇ, ಉಳಿದು ನಾನು ಇಟ್ಕೊಂಡಿರ್ತೀನಿ, ನೀವು ವೆಯ್ಟ್ ಮಾಡಬೇಕಂದ್ರೆ ನಮ್ಮವರು ಒಪ್ಪೋದಿಲ್ಲ. ಇಲ್ಲ ನಮಗೂ ಬೇಕು ಅವಸರ ಮಾಡ್ತಾರೆ. ಆಗ ನೀವು ಬೇರೆ ಬೇರೆ ಬ್ಯಾಂಕ್ಗಳನ್ನ ಹುಡುಕ್ಬೇಕು. ಇಲ್ಲ ಅದು ತಾಲೂಕಲ್ಲಿ ಆಗುವ ಬ್ಯಾಂಕರ್ಸ್ ಮೀಟಿಂಗಲ್ಲಿ ಇಡಬೇಕು. ನೋಡಿ, ಇಷ್ಟು ಜನದು ಅರ್ಹತೆ ಇದೆ, ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ಜನಕ್ಕೆ ಕೊಡ್ತೀರಾ, ನಾವು ನಿಮಗೆ ಯಾವ ಬ್ಯಾಂಕ್ ಎಲ್ಲಿಗೆ ಬೇಕಾದ್ರೂ ಕೊಡ್ಬೋದು ಅಂತ ನಿಯಮ ಇದೆ. ಈಗ ಅರ್ಥ ಆಗ್ತಾ ಇದೆ. ಇಲ್ಲೇ ಕೊಡಬೇಕು, ಯಾಕಂದ್ರೆ ಎಲ್ಲ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಬಂದಿರೋದ್ರಿಂದ ಯಾರ ಅಕೌಂಟ್ ಎಲ್ಲಿ ಬೇಕಾದ್ರೂ ನೀವು ಪರಿಶೀಲನೆ ಮಾಡ್ಬೋದು, ವ್ಯವಹಾರವನ್ನು ನೋಡ್ಕೋಬೋದು, ಅವರಿಗೆ ಸಾಲದ ನೆರವು ಕೊಡೋಕ್ಕೆ ಅವಕಾಶ ಇದೆ, ಹಣ ಕಟ್ಟಲಿಕ್ಕೆ ಅವಕಾಶ ಇದೆ. ಆದರೆ ಯಾರು ಇದರಲ್ಲಿ ನೆರವು ಪಡ್ಕೊತಾರಲ್ಲ ಅವ್ರು ಅದನ್ನು ಏನು ಮಾಡಬೇಕು, ನಿಗದಿತ ಅವಧಿ ಏನು ಕೊಟ್ಟಿದ್ದಾರೆ 18 ತಿಂಗಳು ಅಷ್ಟರೊಳಗಡೆ ತೀರಿಸ್ಬೇಕು. ಮತ್ತೆ 2ನೇ ಸಾಲಕ್ಕೆ ಅರ್ಜಿ ಹಾಕ್ಕೋಬೇಕು. ಆಮೇಲೆ ನೀವು ಸರಿಯಾಗಿ ಕಟ್ತಾ ಇರೋದು, ಮತ್ತು ನೀವು ಮಾಡೋ ಪೇಮೆಂಟ್ಗಳನ್ನೆಲ್ಲ ಆನ್ಲೈನಲ್ಲಿ ಮಾಡ್ತಾ ಇರೋದು, QR ಕೋಡ್ ಬಳಸಿ ಮಾಡ್ತಾ ಇರೋದು ಗಮನಿಸ್ಬಿಟ್ಟು, ನೀನೊಬ್ಬ ಉಪಯುಕ್ತವಾದ ಬ್ಯಾಂಕಿಗೆ ಗ್ರಾಹಕಪ್ಪ, ಮತ್ತು ತುಂಬ ಒಳ್ಳೆ ಶ್ರೇಷ್ಠ ವ್ಯಕ್ತಿ, ನಿನ್ನಂಥವರೇ ನಮಗೆ ಬೇಕು, ಹೈಲಿ ವ್ಯಾಲ್ಯೂಡ್ ಕಸ್ಟಮರ್ ಅಂದ್ಬಿಟ್ಟು ಆ ಬ್ಯಾಂಕ್ನ ನಿಮ್ಮನ್ನೇ ಕರೆದು ಫಸ್ಟ್ ಲೋನ್ ಕೊಡ್ತಾರೆ. ಹೌದು, ಈ ಥರ ಅದು RBI ಮತ್ತು ಮಿನಿಸ್ಟ್ರಿ ಏನು ಮಾಡ್ತಾ ಇದೆ, ಮಾನಿಟರ್ ಮಾಡ್ತಾ ಇದೆ. ಆ ಥರ ನಾವು ಜಾಗೃತರಾಗಬೇಕು. ನಮ್ಮ ಹಿಂದೆಯಿಂದ ಅಂಟಿಸ್ಕೊಂಬಂದಿರೋದು ಒಂಥರ ಜಾಡ್ಯಗಳಿದೆ ಕೆಲವು. ಏನೋ ಇದಕ್ಕಿದಾಗೆ ಅಸಹಕಾರ ಮಾಡಿಬಿಡೋದು, ಇದಕ್ಕಿದಾಗೆ ವಿಡ್ರಾಯಲ್ ಸಿಂಡ್ರೋಮ್ ಮಾಡಿಬಿಡೋದು, ಇದಕ್ಕಿದಾಗೆ ಬ್ಯಾಂಕ್ ಕಡೆ ತಲೆನೇ ಹಾಕಲ್ಲ, ಬ್ಯಾಂಕಿಂದ ಫೋನುಗಳು ಬಂದರೆ ಅದ್ರ ಕಡೆ ಗಮನನೇ ಕೊಡೋಲ್ಲ, ನಿರ್ಲಕ್ಷ್ಯ ಮಾಡೋದು, ಆಮೇಲೆ ಸಬಾಬು ಹೇಳ್ತಾ ಇರೋದು, ಅವುಗಳು ಮಾಡಬೇಡಿ. ಇವನ್ ನೀವು ಬಿಟ್ಬಿಟ್ರಿ ಅಂತ ಹೇಳಿದ್ರೆ ಫಾರ್ ಎವರ್ ಚಿಕ್ಕ ಪ್ರಮಾಣದ ನಿಮ್ಮ ವ್ಯವಹಾರವನ್ನು ದೊಡ್ಡ ಮಟ್ಟದ ಒಂದು ಉದ್ದಿಮೆಯಾಗಿ ಬೆಳೆಸ್ಕೊಳ್ಳಿಕ್ಕೆ ಸಹಿತ ಇದರಲ್ಲಿ ಅವಕಾಶ ಇದೆ. ಆ ಥರ ಬಳಸ್ಕೊಂಡು ಉನ್ನತ ಸ್ತರಕ್ಕೆ ಹೋಗಿರೋ ಅನೇಕ ಉದಾಹರಣೆಗಳು, ಸಕ್ಸಸ್ ಸ್ಟೋರೀಸ್ ನಮ್ಮ ಹತ್ರ ಇದೆ. ಆ ಥರದ ಒಂದು ಯಶೋಗಾಥೆ ನೀವು ಆಗಬೇಕು ಅನ್ನೋದು ನಮ್ಮ ಆಸೆ. ಅದನ್ನು ನಾವು ಜನಕ್ಕೆ ಈ ರೇಡಿಯೋ ಮಾಧ್ಯಮದ ಮುಖಾಂತರ, ಜನಧ್ವನಿ ರೇಡಿಯೋ ಮಾಧ್ಯಮದ ಮುಖಾಂತರ ಜನರಲ್ಲಿ ಅರಿವು, ಜಾಗೃತಿ, ಶಿಕ್ಷಣ ಮತ್ತು ಸಂಪರ್ಕ ಮಾಡಬೇಕನ್ನೋದು ನನ್ನ ಆಸೆ. ಮುಂದೆ ಒಂದಿನ ಏನಾಗಬೇಕಂದ್ರೆ, ಈ ತಾಲೂಕಿನಲ್ಲಿ ವಿಶ್ವಕರ್ಮ ಯೋಜನೆ ಅಡಿನಲ್ಲಿ ಯಾರ್ಯಾರು ನೆರವು ಪಡ್ಕೊಂಡು ತಮ್ಮ ವೃತ್ತಿಗಳ ತೊಡ್ಕೊಂಡಿದ್ದಾರೆ ಅವ್ರ ಜೊತೆ ನಾವೊಂದು ಫೋನ್ ಇನ್ ಪ್ರೋಗ್ರಾಮ್ ಮಾಡಿ, ಅವ್ರಿಗೆ ಏನಾದರೂ ಮತ್ತು ತಪ್ಪು ಕಲ್ಪನೆಗಳಿದೆ, ಅಡಚಣೆಗಳಿದೆ, ತೊಂದರೆಗಳಿದೆ, ಅಥವಾ ಯಾವ್ದಾದ್ರು ಸೇವೆಗಳು ದೊರೆಯೋದ್ರಲ್ಲಿ ಅವರಿಗೆ ತೊಂದರೆಗಳಾಗ್ತಾ ಇದೆ ಅಂದರೆ ಅದಕ್ಕೆ ನಾವು ಸುಗಮಾರಿಕೆ ಮಾಡ್ಬೋದು. ಅದನ್ನು ಅಂಥ ಅಂಶಗಳನ್ನ ನೀವು ದಯಮಾಡಿ ಗಮನ ಮಾಡಬೇಕು ಅನ್ನೋದು ನಂದೊಂದು ಅಭಿಪ್ರಾಯ. ಮತ್ತು ಇನ್ನೂ ಒಂದಿದೆ, ಇದರಲ್ಲಿ ಸಾಲವನ್ನು ನೀವೇನು ಪಡಿತೀರಲ್ವ, ನೀವೇನು ಮಾಡ್ಬೋದು, ಒಂದು 6 ತಿಂಗಳವರೆಗೂ ನೀವು ಬೇಕಾದರೆ ಗಮನ ಮಾಡ್ತಾರೆ. ನೀವು ಸರಿಯಾಗಿ ಕಟ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಗದು ಜನರಲ್ ಲೋನ್ ಅಂತ ಕನ್ಸಿಡರ್ ಮಾಡಿಬಿಟ್ಟು 18% ಬಡ್ಡಿ ಹಾಕ್ಬಿಡ್ತಾರೆ. 5% ಹೋಗಿ 18% ಆಗಿಬಿಡುತ್ತೆ. ಅದಕ್ಕೆ ಆ ಬಡ್ಡಿ, ಚಕ್ರ ಬಡ್ಡಿ, ಆ ಬಡ್ಡಿ ಹಾಕಿ ನಿಮ್ಮನ್ನು ಬ್ಯಾಂಕ್ ಡಿಫಾಲ್ಟರ್ ಆಗಿಬಿಡ್ತೀರಾ. ಆಮೇಲೆ ನೀವು ಬ್ಯಾಂಕ್ ಕಡೆ ಹೋಗೋದೇ ಇಲ್ಲ, ಮತ್ತು ಯಾವ ನೆರವು ಸಿಗಲ್ಲ. ಆ ಥರ ದಯಮಾಡಿ ಮಾಡ್ಕೋಬೇಡಿ. ಮತ್ತು ಇದರಲ್ಲಿ ಯಾವುದೇ ರೀತಿಯ ದಂಡ ಹಾಕೋದಾಗಲಿ, ಆಮೇಲೆ ಅಧಿಕ ಬಡ್ಡಿ ಹಾಕ್ಲಿಕ್ಕೆಲ್ಲ ಇಲ್ಲ, ಅವಕಾಶ ಇಲ್ಲ. ಇದೊಂಥರ ನಂಬಿಕೆ ಆಧಾರಿತ ಕಾರ್ಯಕ್ರಮ, ವಿಶ್ವಾಸ ಆಧಾರಿತ ಕಾರ್ಯಕ್ರಮ. ಸರಿಯಾಗಿ ತೆಗೆದುಕೊಳ್ಳಿ, ಒಪ್ಪಂದದ ಪ್ರಕಾರ ನೀವೇನು ಕಟ್ಟಬೇಕಾಗಿದೆ ಒಂದಿನ ಹೆಚ್ಚು ಕಡಿಮೆ ಅದನ್ನು ಪಾವತಿ ಮಾಡ್ತಾ ಹೋಗಿ. ನಿಮ್ಗೇನಾದ್ರು ಬೇರೆ ಸಮಸ್ಯೆಗಳಿತ್ತು, ತುರ್ತಾಗಿ ಏನೋ ಒಂದು ಆರ್ಥಿಕ ಅಡಚಣೆ ಇದೆ, ಸಹಾಯ ಬೇಕಂದಾಗ ಮ್ಯಾನೇಜರ್ ಅವ್ರ ಜೊತೆ ಮಾತಾಡಿ ಬೇರೆ ಯೋಜನೆ ಅಡಿನಲ್ಲಿ ನೆರವುಗಳು ತೆಗೆದುಕೊಳ್ಳೋಕೆ ಅವಕಾಶ ಇದೆ. ಯಾಕಂದರೆ ನೀವು ಬ್ಯಾಂಕಿನ ಒಬ್ಬ ಆದರ್ಶ ಮತ್ತು ಮೆಚ್ಚುಗೆ ಪಡೆದಂಥ ಗ್ರಾಹಕ ಆಗ್ತೀರಾ ಅಷ್ಟರೊಳಗಡೆ. ಆಗ ನಿಮ್ಮ ಮತ್ತು ಅವರ ಮಧ್ಯೆ ಒಂದು ಬಾಂಧವ್ಯ ಬರ್ತದೆ, ನಂಬಿಕೆ ಬರ್ತದೆ. ಇವರು ಕೊಟ್ಟರೆ ವಾಪಸ್ ಕಟ್ತಾರಪ್ಪ ಒಂದು ವಿಶ್ವಾಸವನ್ನು ನೀವು ಅಲ್ಲಿ ಬೆಳೆಸ್ಕೊಂಡಿರ್ತೀರ. ಅದರಿಂದ ನಿಮ್ಮ ಏಳಿಗೆ ಜಾಸ್ತಿ ಇದೆ. ಯಾಕಂದರೆ ಖಾಸಗಿ ವ್ಯಕ್ತಿ ಮತ್ತು ಖಾಸಗಿ ಒಡೆತನದ ಸಂಸ್ಥೆಗಳಿಂದ ತೆಗೆದುಕೊಳ್ಳೋದಕ್ಕಿಂತ ಈ ಥರದ ಉತ್ತೇಜಕಾರಿ ಯೋಜನೆಗಳ ಅಡಿನಲ್ಲಿ ನೀವು ಫಲಾನುಭವಿಯಾಗಿ ಪ್ರಯೋಜನ ಪಡೆಯೋದಿದೆಯಲ್ಲ, ಅದೇ ನಿಮಗೆ ಉನ್ನತ ಸ್ತರಕ್ಕೆ ಇರುತ್ತೆ ಮತ್ತು ನಿಮ್ಮ ಜೀವನಕ್ಕೊಂದು ಭದ್ರತೆ ಕೊಡ್ತದೆ. ಇದೊಂದು ಸಾಮಾಜಿಕ ಆಶಯ ಕಾರ್ಯಕ್ರಮ, ರಾಷ್ಟ್ರೀಯ ಕಾರ್ಯಕ್ರಮ. ಈ ಅಂಶವನ್ನು ನಾವು ಗಮನಿಸಬೇಕು. ಆಮೇಲೆ ಇನ್ನೊಂದು ತರಬೇತಿಗಳಲ್ಲೂ ಅಷ್ಟೇನೆ, ಒಂದು ಬೇಸಿಕ್ ಸ್ಕಿಲ್ ಟ್ರೈನಿಂಗ್ ಅಂತ ಇರುತ್ತೆ, ಇನ್ನೊಂದು ಸ್ಕಿಲ್ ವೆರಿಫಿಕೇಶನ್ ಟ್ರೈನಿಂಗ್. ನಿಮ್ಗೆ ಏನು ಮಾಡಕ್ಕೆ ಬರುತ್ತೆ ಅಂತ ಗಮನಿಸ್ಲಿಕ್ಕೆ ಒಂದು ಟ್ರೈನಿಂಗ್ ಇರ್ತಾರೆ. ಈಗ ಕಸೂತಿ ಮಾಡ್ತೀವಿ ಅಂತಾರೆ, ಎಂಥ ಕಸೂತಿ ಮಾಡ್ತೀರಾ ನಾವು ಗಮನಿಸ್ಬೇಕು ತಾನೆ. ಅದಕ್ಕೆ ಒಂದು 3 ರಿಂದ 5 ದಿನದ ಒಂದು ತರಬೇತಿ ಮಾಡ್ತಾರೆ. 2ನೇ ಸಾಲಕ್ಕೆ ಹೋಗುವಾಗ ಅಡ್ವಾನ್ಸ್ ಸ್ಕಿಲ್ ಟ್ರೈನಿಂಗ್,
ಉನ್ನತ ದರ್ಜೆಗೊಳಿಸುವ ಕೌಶಲಗಳು ಅಂತ ಕರಿತೀವಿ. ಈ 3 ಥರದ ಕೌಶಲಗಳನ್ನ ನಿಮಗೆ ಕೊಡಲಿಕ್ಕೆ ಅವಕಾಶ ಇದೆ. ಮತ್ತು ಅದಕ್ಕೆ ನಿಮ್ಮ ಸ್ಕಿಲ್ಲಿಗೆ ಪೂರಕವಾಗಿ ಬೇಕಾಗಿದ್ದಂಥ ಟೂಲ್ ಕಿಟ್ಗಳನ್ನ ಅವರು ನಿಮಗೆ ಒದಗಿಸ್ಕೊಡ್ತಾರೆ. ಅದು ಈ ಕಾರ್ಯಕ್ರಮದ ವಿಶಿಷ್ಟವಾದ ಸಂಗತಿಯಾಗಿದೆ. ಸರ್, ಹಾಗೆಯೇ ಈ ಯೋಜನೆ ಅಡಿಯಲ್ಲಿ ನೋಂದಾಯಿತರಾಗಿ ಅಗತ್ಯ ತರಬೇತಿಯನ್ನು ಪಡ್ಕೊಂಡು ಅಗತ್ಯ ಟೂಲ್ ಕಿಟ್ಗಳನ್ನು ಪಡ್ಕೊಂಡು ಸಾಲ ಸೌಲಭ್ಯಗಳನ್ನ ಪಡ್ಕೊಂಡಂಥ ಆ ಫಲಾನುಭವಿ ಸರಿಯಾದ ರೀತಿಯಲ್ಲಿ ತನ್ನ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾನ, ಅದರಿಂದ ಇದು ಅವನಿಗೆ ಅನುಕೂಲ ಆಗ್ತಾ ಇದೆ ಅಥವಾ ಇದನ್ನು ದುರ್ಬಳಕೆ ಮಾಡ್ಕೋತಾ ಇದ್ದಾನೆ ಅಂತ ಏನಾದರೂ ಇಲಾಖೆ ವತಿಯಿಂದ ಅಥವಾ ಸಮಿತಿ ವತಿಯಿಂದ ಏನಾದರೂ ಫಾಲೋ ಅಪ್ ಮಾಡೋದುಂಟಾ ಸರ್? ಹೌದು, ಪರಿಶೀಲನೆಗಳಿದ್ದೇ ಇದೆ. ಯಾಕಂದ್ರೆ ಬ್ಯಾಂಕ್ನವ್ರು ಬಂದೇ ಬರ್ತಾರೆ, ಯಾಕಂದ್ರೆ ಅವ್ರು ಹಣ ಕೊಟ್ಟಿದ್ದಾರೆ. ಆಮೇಲೆ ಈ KVS ಅವ್ರು ಬಂದೇ ಬರ್ತಾರೆ, ಯಾಕಂದ್ರೆ ಪ್ರತಿ ತಾಲೂಕಲ್ಲೂ ಒಬ್ಬ ಅಧಿಕಾರಿ ಇದ್ದಾನೆ, ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ, ಅವ್ರು ಬಂದೇ ಬರ್ತಾರೆ. ಅದಾದ್ಮೇಲೆ NRLM ತಂಡ ಇದೆ, ಅವ್ರು ಬರ್ತಾರೆ, ಪಂಚಾಯತಿ ಅವ್ರು ಬರ್ತಾರೆ. ಹಾಗಾಗಿ ಮೇಲುಸ್ತುವಾರಿ ಆಗೇ ಆಗತ್ತೆ, ನೀವು ಯಾರಿಂದನೂ ತಪ್ಪಿಸ್ಕೊಳಕ್ ಆಗಲ್ಲ. ಹೌದು, ಇದು ಒಂದೇದು. ಆಮೇಲೆ ಕಾನೂನು ತಪ್ಪಿಸ್ಕೊಂಡು ಜೀವನ ಮಾಡ್ತೀನಿ ಅನ್ನೋದೇ ತಪ್ಪಲ್ವಾ? ನನ್ನ ಪ್ರಕಾರ ಅದೊಂದು ರಾಷ್ಟ್ರದ್ರೋಹ ಪರಿಕಲ್ಪನೆ. ಯಾಕಂದ್ರೆ ನೀನು ತೆಗೆದುಕೊಂಡಿರೋ ಹಣ ಜನರ ಹಣ, ಅದು ನೀವು ವಾಪಸ್ ಕಟ್ತೀಯ ಅನ್ನೋ ಒಂದು ನಂಬಿಕೆ ಮೇಲೆ ಒಂದು ವ್ಯವಸ್ಥೆ ಮುಖಾಂತರ ನೀನು ಕೊಟ್ಟಿದ್ದಾರೆ. ಅದು 5% ಬಡ್ಡಿ ಕೊಟ್ಟಿದ್ದಾರೆ. ಇದಕ್ಕೆ ದಂಡ ಇಲ್ಲ, ಏನೂ ಇಲ್ಲ. ಏನ 5% ವರ್ಷಕ್ಕೆ, ತಿಂಗಳಿಗಲ್ವಲ್ಲ, ವರ್ಷಕ್ಕೆ 5% ಬಡ್ಡಿ ಅಂದರೆ ಇಷ್ಟೊಂದು ಸರಳ ಸುಲಭವಾಗಿ ಸಿಗುವಂಥ ವ್ಯವಸ್ಥೆ ಇನ್ನೆಲ್ಲಿದೆ? ಅದನ್ನು ನೀವು ದ್ವಿಗುಣ ಮಾಡ್ಕೋಬೇಕು. 18 ತಿಂಗಳಲ್ಲಿ ತೀರಿಸಿ ಅದನ್ನು. ಬೇಕಾದ್ರೆ 3 ತಿಂಗಳು 6 ತಿಂಗಳು ನಿಮ್ಗೆ ಕಟ್ಟೋಕ್ಕಾಗೋದಿಲ್ವಾ? ಬ್ಯಾಂಕ್ನವ್ರಿಗೆ ಹೇಳಿದ್ರೆ ಅದೇ ಥರ ಅದು ಕ್ಯಾಲ್ಕುಲೇಷನ್ ಮಾಡಿ EMI ಫಿಕ್ಸ್ ಮಾಡ್ತಾರೆ. ಇಲ್ಲ, ನಾನು ಮೊದಲನೇ ತಿಂಗಳಿಂದನೇ ಕಟ್ತೀನಿ ಸರ್ ಅಂದರೆ 18 ತಿಂಗಳಿಗೆ ಅದನ್ನ ಸ್ಪ್ರೆಡ್ ಔಟ್ ಮಾಡಿಕೊಡ್ತಾರೆ. ಎಲ್ಲ ನಿಮ್ಮ ಕೈನಲ್ಲೇ ಇದೆಯಲ್ಲ. ಅಯ್ಯೋ, ನಿಮ್ಮ ಆತ್ಮಸಾಕ್ಷಿಗೆ ಪೂರಕವಾಗಿ ನೀವು ನಡ್ಕೋಬೇಕು. ಹೌದು, ಅದನ್ನು ನಾವು ಕರೆಯೋದು ಬ್ಯಾಂಕ್ ಜೋಡಣೆ ಮತ್ತು ಬ್ಯಾಂಕ್ ಸಂಪರ್ಕ ಅಂತೇಳಿ. ಒಮ್ಮೆ ಜೋಡಣೆ ಆದಮೇಲೆ, ಸಂಪರ್ಕ ಆದಮೇಲೆ ನಿಮ್ಮ ಅವರ ಬಾಂಡಿಂಗ್ ತುಂಬ ಚೆನ್ನಾಗಿರಬೇಕು. ಇನ್ನೂ ದೊಡ್ಡ ನೋಡಿ, ಮೊನ್ನೆ ಒಂದು ಉದಾಹರಣೆ ನೋಡ್ತಾ ಇದ್ದೆ. ಸ್ವಸಹಾಯ ಸಂಘದಲ್ಲಿ ಅವ್ರು ಕೆಲಸ ಮಾಡ್ತಾ ಒಂದು ಗುಂಪು 1 ಲಕ್ಷ ರೂಪಾಯಿ ಸಾಲ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದವ್ರು ಇವತ್ತು 45 ಕೋಟಿ ಸಾಲ ತೆಗೆದುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಅಷ್ಟು ದೊಡ್ಡ ಮಟ್ಟದ ಒಂದು ಉದ್ದಿಮೆನ ಅವ್ರಿಗೆ ಮಾಡ್ಕೊಳಕ್ಕಾಗಿದೆ. ನೇರು ಕೊಟ್ಟಿದ್ದೆ ಯಾರು? ಯಾಕೆ ಬ್ಯಾಂಕಿಗೆ ಮಾತ್ರ ನೀತಿ ಇರುವಂಥದ್ದು. ಯಾಕಂದ್ರೆ RBI ಒಂದು ಚೌಕಟ್ಟು ಹಾಕ್ಕೊಟ್ಬಿಟ್ಟಿದೆ. ಕೇಂದ್ರ ಸರ್ಕಾರದ ಹಣಕಾಸು ಸಂಸ್ಥೆ ಅದಕ್ಕೊಂದು ಸಚಿವಾಲಯ ಒಂದು ಚೌಕಟ್ಟು ಹಾಕ್ಕೊಟ್ಟಿದೆ. ಅದನ್ನು ಬಿಟ್ಟು ಅವ್ರು ಮಾಡೋಕ್ಕಾಗಲ್ಲ ವ್ಯವಹಾರ. ನಮ್ಗೆ ಸ್ವಲ್ಪ ಹೋಗಲ್ಲಿ ಫೆಸಿಲಿಟೇಟ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಬ್ಯಾಂಕ್ ಮ್ಯಾನೇಜರ್ ಸಿಗೋಕ್ಕೆ ತಡ ಆಗ್ಬೋದು, ಅಪ್ಲಿಕೇಶನ್ ಪ್ರೋಸೆಸ್ ಆಗಿ ಲೋನ್ ಸಿಗೋ ಸ್ವಲ್ಪ ಲೇಟ್ ಆಗ್ಬೋದು ಬಿಟ್ರೆ. ಯಾಕಂದರೆ ನೂರಾರು ಕೆಲಸಗಳ ಮಧ್ಯೆ ಇದನ್ನು ಅವ್ರು ಮಾಡ್ತಾ ಇರ್ತಾರೆ ಅಲ್ವಾ? ಸ್ವಲ್ಪ ತಾಳ್ಮೆ ವಹಿಸಿದ್ರಿ ಅಂತ ಹೇಳಿದ್ರೆ ಅದರಿಂದ ಸಿಗುವಂಥ ಗರಿಷ್ಠ ಪ್ರಯೋಜನ ನಿಮಗೆ ಇದೆ ಅಲ್ವಾ? ಅಲ್ಲಿ ಮಾತ್ರ ನಿಮ್ದು ಏನಾಗತ್ತಪ್ಪ ಅಂತ ಹೇಳಿದ್ರೆ ಕೌಶಲವನ್ನು ಉಳಿಸ್ಬೋದು, ಅದಕ್ಕೊಂದು ಮಾರುಕಟ್ಟೆ ವೃದ್ಧಿ ಮಾಡ್ಕೊಳ್ಬೋದು, ಬೆಂಬಲಗಳು ಸಿಗುತ್ತೆ ಒಳಗಡೆಯಿಂದ ಹೊರಗಡೆಯಿಂದ. ಅದಾದ ಮೇಲೆ ಅದನ್ನು ಉದ್ದಿಮೆ ರೂಪದಲ್ಲಿ ವಿಸ್ತಾರ ಮಾಡ್ಕೊಳ್ಳಿಕ್ಕೆ ಬೇಕಾದಂತಹ ಸರ್ಕಾರದ ನೀತಿಗಳು ಥ್ರೂ ದ ಬ್ಯಾಂಕ್ ನಿಮಗೆ ಸಿಗುತ್ತೆ. ಯಾಕಂದ್ರೆ ನೀವು ಲೋನ್ ತೆಗೆದುಕೊಂಡ್ರೆ ಮಾತ್ರ ಅವೆಲ್ಲ ಸಿಗುವಂಥದ್ದು. ನಾನು ಲೋನೇ ಬೇಡ, ನಾನು ಸುಮ್ಮನೆ ಕೂತಿರ್ತೀನಿ ಅಂದರೆ ಆಗೋದೇ ಇಲ್ಲ. ನೀನು ಲೋನ್ ತೆಗೆದುಕೊಂಡಾಗ ಮಾತ್ರ ನಿನಗೆ ಆಸಕ್ತಿ ಇದೆ ಅಂತ ಗುರುತಿಸುತ್ತೆ ಸರ್ಕಾರ. ನೀವು ಲೋನೇ ಬೇಡ, ನನ್ನ ಪಾಡೆ ನಾ ಇರ್ತೀನಿ, ಸಹಾಯ ಕೊಡಿ ಅಂದರೆ ಇದಕ್ಕೆ ಅವಕಾಶ ಇಲ್ಲ. ನನಗೆ ಬರೀ ಟೂಲ್ ಕಿಟ್ ಕೊಡಿ ಅಂದರೆ ಅವಕಾಶ ಇಲ್ಲ. ಟೂಲ್ ಕಿಟ್ ಬೇಕು ಅಂತ ಹೇಳಿದ್ರೆ EDP ಟ್ರೈನಿಂಗ್ ಆಗಬೇಕು, ಬೇಸಿಕ್ ಸ್ಕಿಲ್ಲ, ವೆರಿಫಿಕೇಷನ್ ಸ್ಕಿಲ್ಲ, ಅಡ್ವಾನ್ಸ್ ಸ್ಕಿಲ್ಲ ಟ್ರೈನಿಂಗ್ ಆಗಬೇಕು, ಟೂಲ್ ಕಿಟ್ ತಗೋ. ಮತ್ತು ಎರಡನೇದು ಬ್ಯಾಂಕಲ್ಲಿ ಲೋನ್ ಸಿಗಬೇಕು. ಬ್ಯಾಂಕಲ್ಲಿ ಲೋನ್ ಸಿಗಬೇಕಂದ್ರೆ ಅರ್ಹತಾ ಮಾನದಂಡಗಳು ಇರಬೇಕು. ನೀನು ಡಿಫಾಲ್ಟ್ ಆಗಿರಬಾರ್ದು, ಇನ್ಯಾವುದೋ ಸ್ಕೀಮಲ್ಲಿ ತೆಗೆದುಕೊಂಡು ಸುಮ್ಮನೆ ಉಳ್ಕೊಂಬಿಟ್ಟಿರಬಾರ್ದು. ನಿಜ ತಾನೇ? ಸೊ ಅಂಥವುಗಳೇನಿದೆ ಅಲ್ಲ, ಅವೇನಾದ್ರು ಚಿಕ್ಕ ಪುಟ್ಟ ತೊಡಕುಗಳಿದ್ರೆ ನೀವೇ ಅದನ್ನು ಪರಿಹಾರ ಮಾಡಿಕೊಂಡು ಆಮೇಲೆ ಅರ್ಜಿ ಹಾಕಿ. ಹೌದು. ಸೊ ಈ ಥರದ ಒಂದು ಉಪಾಯವಾದ ಸಂಗತಿಗಳನ್ನೂ ಈ ರೇಡಿಯೋ ಮಾಧ್ಯಮದ ಮುಖಾಂತರ ಜನರಲ್ಲಿ ಜಾಗೃತಿ ಉಂಟು ಮಾಡಬೇಕನ್ನೋದು ನಮ್ಮ ಆಶಯ. ಸರ್, ಭಾಳ ಸಂತೋಷ. ಇಷ್ಟೊತ್ತು ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಕೇಂದ್ರ ಸರ್ಕಾರದ ಒಂದು ಉನ್ನತ ಯೋಜನೆಗಳಲ್ಲಿ ಒಂದಾದಂತಹ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಪರಿಕಲ್ಪನೆಯ ಹಿನ್ನೆಲೆ ಆಗಿರ್ಬೋದು, ಅದರ ಜಾರಿ, ಅದರ ಪ್ರಮುಖ ಗುರಿ ಉದ್ದೇಶಗಳು, ಈ ಯೋಜನೆಗೆ ಒಳಪಡುವಂತಹ ಪ್ರಮುಖ ಕರಕುಶಲ ವೃತ್ತಿಗಳು, ಅವ್ರಿಗೆ ಈ ಯೋಜನೆ ಮುಖಾಂತರ ಸಿಗುವಂಥ ಸೇವಾ ಸೌಲಭ್ಯಗಳು, ಈ ಯೋಜನೆಯಿಂದ ಬಂದಂಥ ಸಹಾಯಧನ ಮತ್ತು ಸೌಲಭ್ಯಗಳನ್ನು ಪಡ್ಕೊಂಡು ಆ ವೃತ್ತಿನಲ್ಲಿ ಅವರು ಇನ್ನೆಷ್ಟೆಲ್ಲ ಒಂದು ಸುಸ್ಥಿರ ಅಭಿವೃದ್ಧಿಯನ್ನು ಕಾಣ್ಬೋದು ಅನ್ನೋದು ಕುರಿತು ಬಹಳ ಉಪಯುಕ್ತ ಮಾಹಿತಿಯನ್ನು ಹಾಗೂ ಯೋಜನೆ ಕುರಿತು ಒಂದಷ್ಟು ಸಂಕ್ಷಿಪ್ತ ವಿವರಗಳನ್ನು ಇಂದಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕೇಳುಗರಲ್ಲಿ ಹಾಗೂ ಸಮುದಾಯದ ಜನರಲ್ಲಿ ಒಂದಷ್ಟು ಅರಿವು ಹಾಗೂ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಖಂಡಿತ. ಇದು 2024 ನವೆಂಬರ್ 3ನೇ ತಾರೀಕಿಂದ ಜಾರಿ ಬಂದಿರೋಂಥ ಯೋಜನೆ. ಇದುವರೆಗೂ ಸುಮಾರು
2,10,00,000 ಜನ ಇದರ ಪ್ರಯೋಜನ ಪಡ್ಕೊಂಡಿದ್ದಾರೆ. ಇದರ ವ್ಯಾಪ್ತಿನ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಅಗತ್ಯನೂ ಇದೆ. ಯಾಕಂದ್ರೆ ಈ ಒಂದು ವಲಯದ ವರ್ಗದ ಜನನ ನಾ ಬೇರೆ ಇನ್ಯಾವುದೇ ಸ್ಕೀಮಲ್ಲಿ ಮುಟ್ಟಕ್ಕಾಗಿರ್ಲಿಲ್ಲ ಈ ಮಟ್ಟದಲ್ಲಿ. ಹೌದು, ಇದೊಂದು ಅನೌಪಚಾರಿಕ ವ್ಯವಸ್ಥೆ. ಯಾವುದೇ ಗ್ಯಾರಂಟಿ ಇಲ್ಲ, ಶ್ಯೂರಿಟಿ ಬೇಕಾಗಿಲ್ಲ ನಿಮ್ಮ ಸಾಲಕ್ಕೆ. ಆದರೆ ಗ್ಯಾರಂಟಿ ಶ್ಯೂರಿಟಿ ಅಂದ್ರೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಆತ್ಮಸಾಕ್ಷಿ ನಡತೆ, ಮನೋಭಾವ, ಪ್ರಾಮಾಣಿಕತೆ, ಮತ್ತೆ ಕಾರ್ಯಕ್ರಮದಲ್ಲಿ ಕಷ್ಟಪಟ್ಟು ನಾನು ಧೈರ್ಯವಾಗಿ ನನ್ನ ವೃತ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಒಂದು ಅಚಲವಾದ ಒಂದು ನಂಬಿಕೆ. ಈ ಸಂಗತಿಗಳಿದ್ರೆ ಖಂಡಿತ ಇದು ಉಪಯೋಗ ಆಗ್ತದೆ ಅಂತ ನನಗಾದ್ರೂ ಅನ್ಸತ್ತೆ. ಇದೊಂದು ಪರಿವರ್ತನೆಗೆ ಮತ್ತೆ ಒಂದು ಭದ್ರ ಬುನಾದಿಯನ್ನು ಹಾಕೊಡ್ಕೊಳ್ಳಿ. ವಿಶ್ವಕರ್ಮ ವೃತ್ತಿಗಳ ಕುಟುಂಬಗಳಿಗೆ ಜೀವನಕ್ಕೆ ಒಂದು ಭದ್ರ ಬುನಾದಿ ಹಾಕೊಳ್ಳಿಕ್ಕೆ ಇದು ಖಂಡಿತ ಕಾರಣ ಆಗತ್ತೆ ಅಂತ ನಾನಾದ್ರೂ ಭಾವಿಸಿದ್ದೀನಿ. ನಮಸ್ಕಾರ. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಕುರಿತು, ಆ ಯೋಜನೆಯ ಪ್ರಮುಖ ಗುರಿ ಉದ್ದೇಶಗಳು ಹಾಗೂ ಯೋಜನೆಯಿಂದ ಸಿಗುವಂಥ ಸೇವಾ ಸೌಲಭ್ಯಗಳು ಹಾಗೂ ಸಾಲ ಸೌಲಭ್ಯಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ಹಂಚಿಕೊಂಡಂಥವರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಮಾರ್ಗದರ್ಶಕರು, ಜೀವನಾಧಾರ ಕಾರ್ಯಕ್ರಮಗಳ ಆಪ್ತ ಸಮಾಲೋಚಕರು ಹಾಗೂ ಸಲಹೆಗಾರರಾದಂಥ ಮೈಸೂರಿನ ಡಾಕ್ಟರ್ ಜಿ ಅಚ್ಯುತರವರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೆ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ಯೋಜನೆಯ ಸಮಗ್ರ ಮಾಹಿತಿಯೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ಧ್ವನಿ, ನಿಮ್ಮೂರ ಧ್ವನಿ, ಜನರ ಧ್ವನಿಯಾದ ಜನಧ್ವನಿ. ನಮಸ್ಕಾರ. ಸಾಮಾಜಿಕ ಸವಲತ್ತು ಸರ್ಕಾರಿ ಇಲಾಖೆಗಳಲ್ಲಿರುವ ಸೇವಾ ಸೌಲಭ್ಯಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರಾಯೋಜಕರು ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು.